ಓಂ ಶಾಂತಿ. ಈ ತಿಂಗಳ ಮೇ ತಿಂಗಳ ಅವ್ಯಕ್ತ ಇಶಾರೆ ಟೈಟಲ್ ಇದೆ ರೂಹಾನಿ ರಾಯಲ್ಟಿ और प्यूरिटी की पर्सनालिटी धारण करो. ಆತ್ಮೀಯ ಘನತೆ ಹಾಗೂ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಡ್ರಿ. 17ನೇ ಪಾಯಿಂಟ್, जो चैलेंज करते हो सेकंड में मुक्ति जीवन मुक्ति का वर्षा प्राप्त करो, उसको प्रैक्टिकल में लाने के लिए स्व परिवर्तन की गति सेकंड तक पहुंची है. ಬಾಬಾ ಕೇಳ್ತಿದ್ದಾರೆ, ನೀವು ಚಾಲೆಂಜ್ ಮಾಡ್ತೀರಲ್ಲ, ಸೆಕೆಂಡಿನಲ್ಲಿ ಮುಕ್ತಿ ಜೀವನ್ ಮುಕ್ತಿ ಪ್ರಾಪ್ತ ಮಾಡ್ಕೊಳ್ರಿ ಅಂತ. ಅಂದರೆ ನಾವೆಲ್ಲ ಆತ್ಮರು ಜಗತ್ತಿನ ಆತ್ಮರಿಗೆ ಹೇಳ್ತೀವಿ, ಬಾಬಾ ನಮಗೆ ಈ ಚಾಲೆಂಜ್ ಕೊಟ್ಟಿದ್ದಾರೆ, ಬೇರೆದವ್ರಿಗೆ ನೀವು ಚಾಲೆಂಜ್ ಮಾಡ್ರಿ ಅಂತ. ಏನಂತ? 1 ಸೆಕೆಂಡ್ನಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಪ್ರಾಪ್ತಿ ಮಾಡ್ಕೊಳ್ರಿ. ಅದಕ್ಕಾಗಿ ಉಸ್ಕಾ ಪ್ರಾಕ್ಟಿಕಲ್ ಮೇ ಲಾನೆ ಕೆ ಲಿಯೆ ಶಿವ ಬಾಬಾ ನಾವು ಮೈಂಡ್ಗಳಿಗೆ ನೆನಪಿಸ್ಕೊಡ್ತಾರೆ, ನೀವು ಸೆಕೆಂಡ್ನಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಬೇರೆಯವರಿಗೆ ಪ್ರಾಪ್ತ ಮಾಡಿಸ್ಬೇಕಂದ್ರ ಆ ಒಂದು ಕಾರ್ಯ ಪ್ರಾಕ್ಟಿಕಲ್ ಒಳಗೆ ಬರಬೇಕು ಅಂದರೆ ಸ್ವ ಪರಿವರ್ತನೆಗೆ ಗತಿ ಸೆಕೆಂಡ್ನಲ್ಲಿ ಆಗ್ತಿದೆಯಾ? ನಿಮ್ಮ ಸ್ವಯಂನ ಪರಿವರ್ತನೆಯ ಗತಿ ಸೆಕೆಂಡ್ ಒಳಗದ ಏನು ಅಂತ ಕೇಳ್ತಾರೆ ಬಾಬಾ. ಅಂಡರ್ಲೈನ್, ಏನಿದ್ರ ಅರ್ಥ? ನನ್ಗೆ ಯಾರಾದರೂ ಏನಾದರೂ ಒಂದು ಮಾತು ಅಂದ್ರು ಭಲೆ ಅಂತ ತಪ್ಪೇ ಮಾಡಿಲ್ಲ ಅಂದ್ರು ಅಂತ ತಿಳ್ಕೊಡ್ರಿ. ಆಗ ಇದು ಮೈಂಡ್ ತಿಳ್ಕೊತದ, ಹಿಂಗ್ಯಾಕೆ ಅಂದ್ರು, ಹಿಂಗ್ಯಾಕೆ ಮಾಡಿದ್ರು, ಇದರನ್ನ 1 ಸೆಕೆಂಡ್ನಲ್ಲಿ ಚೇಂಜ್ ಮಾಡ್ಕೊಡ್ರಂತಾರೆ ಬಾಬಾ. ನಮಗೆ ದಿವ್ಯ ಬುದ್ಧಿ ಪ್ರಾಪ್ತ ಆಗಿದೆ, ಬಾಬಾರ ನಾಲೆಜ್ ಪ್ರಾಪ್ತ ಆಗಿದೆ ಅಂದ ಮೇಲೆ ಸೆಕೆಂಡಲ್ಲಿ ಈ ಮಾತನ್ನ, ಈ ಘಟನೆಯನ್ನ ಚೇಂಜ್ ಮಾಡ್ಕೋಬೇಕಿದೆ. ಇದು ನಾಟಕದ ಸೀನ್ ಮಾತ್ರ ಆಗಿದೆ, ಇದು ಸತ್ಯ ಅಲ್ಲ. ನಾನು ಆತ್ಮ ಶುದ್ಧ ಪವಿತ್ರ ಇದ್ದೀನಿ, ನನ್ಗೆ ಯಾರು ಟಚ್ ಮಾಡೋಕ್ಕೂ ಸಾಧ್ಯ ಇಲ್ಲ, ನನ್ಗೆ ಯಾರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಾಲೇಜನ್ನು ಯೂಸ್ ಮಾಡಿಕೊಂಡು ಸೆಕೆಂಡಲ್ಲಿ ಚೇಂಜ್ ಮಾಡ್ರಿ ಅಂತಾರೆ ಬಾಬಾ. ನಮ್ಮಣ್ಣ ಬರಲಿಲ್ಲ, ನನಗೆ ಯಾರು ಫೋನ್ ಮಾಡಲಿಲ್ಲ, ನನಗೆ ಯಾರು ಕೇಳಲಿಲ್ಲ, ಊಟ ಮಾಡಲಿಲ್ಲ ಅಂತ ಎಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತದ ಈ ಮೈಂಡ್. ಅನೇಕ ವಿಚಾರಗಳ ಸುಳಿಯೊಳಗೆ ಸಿಕ್ಕಾಕೊಳ್ತದ. ಅದರ ಟೈಮ್ ಎಲ್ಲಿವರೆಗೆ ಆಗ್ತದೋ ಗೊತ್ತಿಲ್ಲ. ಅಂದರೆ ಬಾಬಾ ಅಂತಾರೆ, ನೀವು ಬೇರೆಯವರಿಗೆ ಸೆಕೆಂಡ್ನಲ್ಲಿ ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ತಗೋಬರಿ ಅಂತ ಕರಿತೀರಿ, ನೀವು ಸೆಕೆಂಡ್ನಲ್ಲಿ ಪರಿವರ್ತನಶೀಲ ಆಗಿದ್ದೀರೇನು? ಏನೇ ಪರಿಸ್ಥಿತಿ ಮಾತು ಬಂದರೆ ಸೆಕೆಂಡ್ ಒಳಗೆ ನೀವು ನಿಮಗೆ ಚೇಂಜ್ ಮಾಡ್ಕೋತೀರಿ, ಸ್ವಪರಿವರ್ತನೆ ಮಾಡ್ಕೊಳ್ತೀರಿ, ಆ ಲೆವೆಲ್ ಮುಟ್ಟೀರಿ ಅಂತ ಕೇಳ್ತಾರೆ ಬಾಬಾ. ಸ್ವಪರಿವರ್ತನ್ ದ್ವಾರ ಅವರೊಂಕೋ ಪರಿವರ್ತನ್ ಕರ್ನಾ ಹೇ. ಮೊದಲು ಬೇರೆಯವ್ರನ್ನೂ ಪರಿವರ್ತನೆ ಮಾಡಲೇಬೇಕು. ನಾನೇ ಇಲ್ಲ ಅವ್ರಿಗೇನು ಮಾಡಲಿ ಅಂತ ಬಿಟ್ಟರು ನಡೆಯುವುದಿಲ್ಲ, ಮಾಡಲೇಬೇಕಂತಾರೆ ಬಾಬಾ. ಆದರೆ ಮೊದಲು ನೀವು 1 ಸೆಕೆಂಡಲ್ಲಿ ಅದು ಚೇಂಜ್ ಆಗಬೇಕು. ಯಾವುದೇ ಥರದ ಮಾತು ಈ ಮನಸ್ಸಿನಲ್ಲಿ ಕೊರಿತಾ ಇದೆ ಅಥವಾ ನಡೀತಾ ಇದೆ, ಡ್ರಾಮಾದ ಮಾತು, ಆ ಮಾತು ವಾಪಸ್ ರಿಪೀಟ್ ಆಗದಂತೆ 1 ಸೆಕೆಂಡಲ್ಲಿ ಅದನ್ನು ಚೇಂಜ್ ಮಾಡ್ಕೋಬೇಕು ಜ್ಞಾನದ ಆಧಾರದಿಂದ. ಅನುಭವ ಕರಾವೋ ಕಿ ಬ್ರಹ್ಮ ಕುಮಾರ್ ಅರ್ಥಾತ್ ಅನುಭವ ಮಾಡಿಸ್ರಿ, ಬೇರೆಯವರಿಗೆ ಅನ್ಯರಿಗೆ ಅನುಭವ ಮಾಡಿಸ್ರಿ. ಬ್ರಹ್ಮ ಕುಮಾರ್ ಅಂದ್ರೆ ಯಾರು ಅನ್ನೋದು ಅವರಿಗೆ ಗೊತ್ತಾಗ್ಬೇಕಂತಾರೆ ಬಾಬಾ. ಹೇಗೆ ಗೊತ್ತಾಗಬೇಕು? ಬಿಳಿ ವಸ್ತ್ರ, ಬ್ಯಾಡ್ಜ್, ನೀಟ್ ಆದಂಥ ಡ್ರೆಸ್, ಅಥವಾ ನಾವೇನು ಯಾರ ಹತ್ರನೂ ಮುಟ್ಟಿದ್ದು ತಿನ್ನೋದಿಲ್ಲ ಉಣೋದಿಲ್ಲ ಅನ್ನೋದ್ರ ಮೂಲಕ ಅಲ್ಲ. ಬಾಬಾ ಹೇಳ್ತಾರೆ ಬ್ರಹ್ಮ ಕುಮಾರ್ ಅರ್ಥಾರ್ಥ ಬ್ರಹ್ಮ ಕುಮಾರಿ ಅರ್ಥಾರ್ಥ ವೃತ್ತಿ ದೃಷ್ಟಿ ಕೃತಿ ಅವ್ರ ವಾಣಿ ಪರಿವರ್ತನ್. ಬ್ರಹ್ಮ ಕುಮಾರಿಯರಂದ್ರೆ ಯಾರು? ಕೇವಲ ಬಾಹ್ಯ ಪರಿವರ್ತನೆ ಉಳ್ಳವರಲ್ಲ. ಜರೂರಿ ಇದೆ, ಐಡೆಂಟಿಟಿ ಸಲುವಾಗಿ ಜರೂರಿ ಇದೆ. ಈಗ ಹಾಸ್ಪಿಟಲ್ದವ್ರು ವೈಟ್ ಡ್ರೆಸ್ ಹಾಕೊಳ್ತಾರ, ಬೇರೆ ಬೇರೆ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ ಇರ್ತದ. ಆದರೆ ಬ್ರಹ್ಮ ಕುಮಾರಿ ಅಂತಂದ್ರೆ ತಮ್ಮ ಭಾವನೆಯನ್ನ ಪರಿವರ್ತನೆ ಮಾಡಿಕೊಂಡವರು, ತಮ್ಮ ದೃಷ್ಟಿಯನ್ನ ದೈಹಿಕ ದೃಷ್ಟಿಯಿಂದ ಆತ್ಮಿಕ ದೃಷ್ಟಿ ಉಳ್ಳವರು, ಕೃತಿಯನ್ನ ವಾಣಿಯನ್ನ ಪರಿವರ್ತನೆ ಮಾಡಿಕೊಂಡವರು ಅಂತ ಬೇರೆಯವರಿಗೆ ನಿಮ್ಮ ಮೂಲಕ ಅನುಭವ ಆಗಬೇಕು. ಅವರಿಗೆ ಅಂತಾರ ಬ್ರಹ್ಮ ಕುಮಾರ ಕುಮಾರಿ ಅಂತಾರೆ ಬಾಬಾ. ಸಾಥ್ ಸಾಥ್ ಪ್ಯೂರಿಟಿ ಕಿ ಪರ್ಸನಾಲಿಟಿ, ಕೇವಲ ವೃತ್ತಿ ದೃಷ್ಟಿ ಅಷ್ಟೇ ಅಲ್ಲ, ಪವಿತ್ರತೆಯ ವ್ಯಕ್ತಿತ್ವ ಉಳ್ಳವರು, ಆತ್ಮೀಯ ಘನತೆ ಉಳ್ಳವರು ಅನ್ನುವಂಥದ್ದು ತಮ್ಮ ವ್ಯಕ್ತಿತ್ವದ ಮೂಲಕ ಅನ್ಯರು ಅನುಭವ ಮಾಡ್ಬೇಕಂತಾರೆ ಬಾಬಾ.
आते ही मिलते ही इस पर्सनालिटी की ओर आकर्षित हो. ಅವ್ರು ನಿಮ್ಮ ಹತ್ರ ಬರ್ತಿದ್ದ ಹಾಗೆ, ನಿಮ್ಮನ್ನ ಭೇಟಿ ಆಗ್ತಾ ಇದ್ದ ಹಾಗೆ ಈ ಪವಿತ್ರತೆಯ ಒಂದು ಆಕರ್ಷಣೆಯೊಳಗೆ ಅವ್ರು ಬರಬೇಕು ಅಂತಾರೆ ಬಾಬಾ. ಅಂದ್ರೆ ದೈಹಿಕ ಆಕರ್ಷಣೆ ಅಲ್ಲ, ಪವಿತ್ರತೆ, ದೃಷ್ಟಿ, ವೈಬ್ರೇಷನ್, ಭಾವ, ವಾತಾವರಣ ನೋಡಿದ್ರೆ ಅವ್ರು ಆಕರ್ಷಿತ ಆಗ್ಬಿಡ್ಬೇಕು ಅಂತಾರೆ ಬಾಬಾ. ಅದು ಸೇವಾ ಕೇಂದ್ರನೇ ಇರ್ಲಿ, ಮನೆ ಇರ್ಲಿ. ಬ್ರಹ್ಮಕುಮಾರ್, ಬ್ರಹ್ಮ ತಂದೆ ಮಕ್ಕಳೆಲ್ಲರೂ ಬ್ರಹ್ಮಕುಮಾರ್, ಬ್ರಹ್ಮಕುಮಾರಿ ಅಂದಮೇಲೆ ಬ್ರಹ್ಮಕುಮಾರ್ ಕುಮಾರಿ ಅಂದ್ರೆ ಕೇವಲ ವಸ್ತ್ರದಿಂದ ಅಥವಾ ಓಂ ಶಾಂತಿ ಹೋಗ್ತಾರ ಅನ್ನುವ ಕಾರಣದಿಂದ ಗುರುತಲ್ಲ. ವೃತ್ತಿ, ಭಾವ, ದೃಷ್ಟಿ, ತಮ್ಮ ಕರ್ಮ ಬದಲಾಯಿಸ್ಕೊಂಡವರು ಪವಿತ್ರತೆ, ಪರ್ಸನಾಲಿಟಿ ಉಳ್ಳವರು ಅನ್ನುವಂಥದ್ದು ಬೇರೆಯವರಿಗೆ ಅನುಭವ ಆಗ್ಬೇಕು ಅಂತಾರೆ ಬಾಬಾ. 18ನೇ ಪಾಯಿಂಟ್, प्योरिटी की पर्सनालिटी के आधार पर ब्रह्मा बाबा आदि देव या पहला प्रिंस बने. ಈ ಪವಿತ್ರತೆಯ ಪರ್ಸನಾಲಿಟಿ, ಈ ವ್ಯಕ್ತಿತ್ವದ ಆಧಾರದಿಂದ, ಅಂದ್ರೆ ಪವಿತ್ರತೆ ಪರ್ಸನಾಲಿಟಿ ಬಲೆ ಅನುಭವ ಆಗ್ತದ ಈ ಸ್ಥೂಲ ನೇತ್ರಕ್ಕೂ ಕೂಡ. ಆದ್ರೆ ಪವಿತ್ರತೆ ಪರ್ಸನಾಲಿಟಿ ಒಂದು ಆಂತರಿಕ ಯಾತ್ರೆ, ಒಂದು ಆಂತರಿಕ ಪರಿವರ್ತನೆ. ಬ್ರಹ್ಮ ಬಾಬಾರವರ ಎದುರುಗಡೆಗೆ ಕ್ಯಾರೆಕ್ಟರ್ ಒಳಗ ಎಲ್ಲಾರೊಳಗ ಅನೇಕ ದೋಷಗಳು ಕಾಣಿಸ್ತಿದ್ವು. ಆದ್ರೆ ಬಾಬಾ ಬಹಳ ಅಡಿಗಿದ್ರು, ಪಕ್ಕಾ ಇದ್ರು ಈ ವಿಷಯದೊಳಗ. ಇದೆಲ್ಲ ನಾಟಕ ಮಾಡಲ್ಪಟ್ಟಂತಹ ನಾಟಕ, ನಥಿಂಗ್ ನ್ಯೂ. ನಾನು ಆತ್ಮ, ಅದೇ ತರ ಈ ಎಲ್ಲಾ ಮಕ್ಕಳು ಕೂಡ ಆತ್ಮ ಸ್ವರೂಪದಲ್ಲಿದ್ದಾರೆ ಅನ್ನುವಂತ ಪಾಠ ಪಕ್ಕಾ ಮಾಡಿಕೊಂಡಿರುವ ಕಾರಣದಿಂದಲೇ ಅವರು ಸತ್ಯುಗದ ಪ್ರಥಮ ಪ್ರಿನ್ಸ್ ಕೂಡ ಆದ್ರು ಅಂತಾರೆ ಬಾಬಾ. ಐಸೆ ಹಿ ಆಪ್ ಬಿ ಫಾಲೋ ಕರೋ. ಅದೇ ರೀತಿ ನೀವು ಕೂಡ ಬ್ರಹ್ಮ ತಂದೆಯನ್ನೇ ಫಾಲೋ ಮಾಡಿ ನಂಬರ್ 1 ಪರ್ಸನಾಲಿಟಿ ಲಿಸ್ಟ್ ಅಲ್ಲಿ ನೀವು ಬರ್ಬೇಕಂತಾರೆ ಬಾಬಾ. ಅಂದ್ರೆ ಬ್ರಾಹ್ಮಣಾತ್ಮರಲ್ಲಿ ಅಥವಾ ದೈವಿ ಈಶ್ವರಿ ಕುಲದೊಳಗ ನಂಬರ್ 1 ಪರ್ಸನಾಲಿಟಿ ಉಳ್ಳಂಥದ್ದು ಲಿಸ್ಟ್ ಇದೆ, ನಂಬರ್ 2 ಮತ್ತು 3. ಆದ್ರೆ ಬಾಬಾ ಅಂತಾರೆ, ನೀವು ಬ್ರಹ್ಮ ತಂದೆಯನ್ನ ಫಾಲೋ ಮಾಡಿದಾಗ ನಂಬರ್ 1 ಪರ್ಸನಾಲಿಟಿಯ ಉಳ್ಳಂತ ಲಿಸ್ಟ್ ಅಲ್ಲಿ ಬರ್ತೀರಿ. ಕ್ಯೂಂಕಿ ಬ್ರಾಹ್ಮಣ್ ಜನಂಕೆ ಸಂಸ್ಕಾರ ಹಿ ಪವಿತ್ರ ಹೈ. ಬ್ರಾಹ್ಮಣ ಅಂದ್ರನೇ ತನಗೆ ತಾನು ಪವಿತ್ರ ಬುದ್ಧಿ ಉಳ್ಳವರು, ತನ್ನನ್ನ ತಾನು ಡ್ರಾಮಾದ ಕ್ಯಾರೆಕ್ಟರ್ ಇಂದ ಭಿನ್ನ ಮಾಡಿಕೊಂಡು ತನ್ನ ಸತ್ಯ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆದವರೇ ಬ್ರಾಹ್ಮಣರು. ಆಕಿ ಶ್ರೇಷ್ಠತಾ ಅವ್ರ ಮಹಾಂತ ಹಿ ಪವಿತ್ರತಾ ಹೈ. ತಾವ್ಯಾಕೆ ಶ್ರೇಷ್ಠ ಇದೀರಿ, ತಮ್ದು ಯಾಕೆ ಮಹಾನ್ ಇದೀರಿ ತಾವೆಲ್ಲ ಮಕ್ಕಳು? ಯಾಕಂದ್ರೆ ತಮ್ದು ಪವಿತ್ರತೆ ಇದೆ, ಮೂಲ ಪವಿತ್ರತೆ, ಸತ್ಯ ಪವಿತ್ರತೆ ಇರೋದ್ರಿಂದ ಬಾಬಾ ಹೇಳ್ತಾರೆ ನೀವು ಬಹಳ ಶ್ರೇಷ್ಠ ಮತ್ತು ಮಹಾನ್ ಆಗಿದ್ದೀರಿ. 19ನೇ ಪಾಯಿಂಟ್, प्योरिटी के साथ साथ चेहरे और चलन में रूहानियत की पर्सनालिटी को धारण करो. ಪವಿತ್ರತೆ ಜೊತೆಯಲ್ಲಿ ಬಾಬಾ ಹೇಳ್ತಾರೆ, ಪವಿತ್ರತೆ ಅಂದ್ರೆ ಈ ನಾಟಕ ಅಸತ್ಯ ಆಗಿದೆ, ನಾನು ಆತ್ಮ ಸತ್ಯ ಇದೀನಿ ಅನ್ನುವಂಥದ್ದನ್ನೇ ಪವಿತ್ರತೆಯ ಪರ್ಸನಾಲಿಟಿ. ಅದ್ರ ಜೊತೆಯಲ್ಲಿ ಆತ್ಮೀಯತೆಯ ಪರ್ಸನಾಲಿಟಿನೂ ಧಾರಣೆ ಮಾಡ್ಕೊಡ್ರಿ. ಆತ್ಮೀಯತೆ ಅಂದ್ರೆ ಎಲ್ಲಾರೊಳಗ ಆತ್ಮ ನೋಡುವಂತ, ಎಲ್ಲಾ ಕ್ಯಾರೆಕ್ಟರ್ ಒಳಗ ಮುಚ್ಚಿರುವಂತಹ, ಕಣ್ಣಿಗೆ ಕಾಣದೇ ಇರುವ ಗುಪ್ತ ರೂಪ ಏನ್ ಆತ್ಮ ಇದೆ, ಆತ್ಮನ ಅನಾದಿ ರೂಪ ಇದೆ, ಅದನ್ನ ನೋಡ್ರಿ ಅಂತಾರ ಬಾಬಾ. ಇಸ್ ಊಂಚಿ ಪರ್ಸನಾಲಿಟಿ ಕೆ ರೂಹಾನಿ ನಶೆ ಮೇ ರಹೋ. ಈ ಒಂದು ಅತಿ ಶ್ರೇಷ್ಠ ವ್ಯಕ್ತಿತ್ವದ ಆತ್ಮೀಯ ನಶೆಯಲ್ಲಿರಿ. अपनी रूहानी पर्सनालिटी को स्मृति में रख सदा प्रसन्नचित रहो. ತಮ್ಮ ಆತ್ಮೀಯ ಮಹಾನತೆಯನ್ನ, ವ್ಯಕ್ತಿತ್ವವನ್ನ ಸದಾ ನೆನಪಿಟ್ಕೊಡ್ರಿ. ಯಾರಿಗೆ ನೆನಪು ಕೊಡ್ಬೇಕಾಗಿದೆ? ಮನಸ್ಸಿಗೆ. ನಾನು ಸಾಧಾರಣ ಆತ್ಮ ಅಲ್ಲ, ನಾನು ಕಮ್ಜೋರ್ ಅಲ್ಲ, ನಾನಿರುವುದು ರುಹಾನಿ ವ್ಯಕ್ತಿತ್ವ ಉಳ್ಳಂತಹ ಆತ್ಮ ಇದೀನನ್ನು ಸದಾ ನೆನಪಿರ್ಲಿ. ಸದಾ ಪ್ರಸನ್ನ ಚಿತ್ತ ರಹೋ ಅಂದ್ರೆ ಹೀಗೆ ಯಾಕೆ ಹಾಗೆ ಯಾಕೆ ಇಲ್ಲ, ಎಲ್ಲಾ ಪ್ರಶ್ನೆಗಳಿಂದ ಏನ್ ತಿಳಿಬೇಕಾಗಿತ್ತು ತಿಳಿದ್ಬಿಟ್ಟಿದೆ. ಇದು ಡ್ರಾಮಾದೊಳಗಿನ ಯಾವ ಮಾತು ಘಟನೆಯ ಮೇಲೆ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಇದು ಮಾಡಲ್ಪಟ್ಟಂತಹ ನಾಟಕ, ನಥಿಂಗ್ ನ್ಯೂ, ವಾಪಸ್ ರಿಪೀಟ್ ಆಗ್ತಾ ಇದೆ. ಅಂದ ಮೇಲೆ ಬಾಬಾ ಹೇಳ್ತಾರ, ಇಲ್ಲೇನು ಪ್ರಶ್ನೆ ಏಳುವ ಮಾತೇ ಇಲ್ಲ ಅಂತಾರ ಬಾಬಾ. ಸದಾ ಪ್ರಸನ್ನ ಚಿತ್ತಾಗಿರ್ರಿ. ಸಬ್ ಪ್ರಶ್ನೆ ಸಮಾಪ್ತ ಹೋ ಜಾಯಂಗೆ. ಆಗ ನಿಮ್ಮೆಲ್ಲಾ ಪ್ರಶ್ನೆಗಳು ಸಮಾಪ್ತ ಆಗ್ತವೆ. अशांत और परेशान आत्माएं आपकी प्रसन्नता की नजर से प्रसन्न हो जाएगी. अंडरलाइन.
ನೀವು ಯಾವಾಗ ಎಲ್ಲಾ ಪ್ರಶ್ನೆಯಿಂದ ಪ್ರಸನ್ನಚಿತ್ತರಾಗ್ತೀರಿ, ಆಗ ಅಶಾಂತ ಪರೇಶಾನ್ ಆಗಿರುವ ಆತ್ಮರೂ ಕೂಡ ತಮ್ಮ ಪ್ರಸನ್ನತೆಯ ದೃಷ್ಟಿಯಿಂದ ಅವರೂ ಸಹ ಪ್ರಸನ್ನರು ಆಗ್ತಾರೆ. 20ನೇ ಪಾಯಿಂಟ್, आप ब्राह्मणों जैसी रूहानी पर्सनालिटी सारे कल्प में और किसी की भी नहीं है, क्योंकि आप सबकी पर्सनालिटी बनाने वाला ऊंचे ते ऊंचा स्वयं परमात्मा है. ಅಂಡರ್ಲೈನ್. ತಾವೇನ್ ಬ್ರಾಹ್ಮಣ ಆತ್ಮ ಇದ್ರಿ, ಬಿಕೆ ಅಲ್ಲ. ಬಿಕೆ ಕೋಟಿಗಟ್ಟಲೆ ಇದ್ದಾರೆ. ಬ್ರಾಹ್ಮಣ ಯಾರು? ಯಾರು ಬಿಕೆ ಆದ್ಮೇಲೆ, ಬಾಬನ್ಗೆ ಮಗು ಆದ್ಮೇಲೆ, ಮುರಳಿಯ ಜ್ಞಾನವನ್ನ ಕೇಳ್ತಾ ಹೋದ್ಮೇಲೆ ಬ್ರಹ್ಮಾನ್ ಸಂತಾನ, ನಿರಾಕಾರ ಶಿವ ಬಾಬಾರ ಮೂಲ ಸಂತಾನ, ಬ್ರಹ್ಮಾರವ್ರ ಮೂಲಕ ಶಿವ ಬಾಬಾ ಮುರಳಿಯನ್ನ ನುಡಿಸ್ತಾ ಇದ್ದಾರನ್ನುವಂತ ಸತ್ಯವನ್ನ ಅರ್ಥ ಮಾಡಿಕೊಂಡು ಯಾವ ಆತ್ಮ ಬಾಬಾರ ಒಂದು ನಿಯಮ, ಬಾಬಾರ ಶ್ರೀಮತ ಅನುಸಾರ ನಡೆಯುವಂತಹ ಆತ್ಮ ಇದ್ದಾರೆ, ತನ್ನ ಮನಸ್ಸನ್ನ ಬಾಬಾನ ಜೊತೆ ಮನ್ಮನಾಭವಗೊಳಿಸಿದ್ದಾರೋ, ತನ್ನನ್ನ ಈ ನಾಟಕದಿಂದ ಡಿಟ್ಯಾಚ್ ಮಾಡಿಕೊಂಡು ಆತ್ಮಸ್ಥಿತಿಯಲ್ಲಿ ಸ್ಥಿತ ಮಾಡ್ಕೊಂಡಿದ್ದಾರೋ ಅವರಿಗೆ ಹೇಳಲಾಗ್ತದೆ ಬ್ರಾಹ್ಮಣಾತ್ಮ ಅಂತ. ಅಂದಮೇಲೆ ನಿಮ್ಮಂತ ಬ್ರಾಹ್ಮಣರ ಯಾರೂ ಇಲ್ಲ. ನಿಮ್ಮಂತ ಆತ್ಮೀಯ ಘನತೆ ಇಡೀ ಕಲ್ಪದಲ್ಲಿ, ಬಾಬಾ ಹೇಳ್ತಾರೆ ಇಡೀ ಕಲ್ಪದಲ್ಲಿ ಅಂದ್ರೆ ಸತ್ಯುಗದಲ್ಲೂ ನಿಮ್ಮಷ್ಟು ಶ್ರೇಷ್ಠ ಯಾರೂ ಇಲ್ಲ ಅಂತಾರೆ ಬಾಬಾ. ಶ್ರೇಷ್ಠ ದಿವ್ಯ ಬುದ್ಧಿ ಉಳ್ಳಂತ ಆತ್ಮ ಯಾರೂ ಇಲ್ಲ. ಯಾಕೆ? आप सबकी पर्सनालिटी बनाने वाला ऊंचे ते ऊंचा ಸ್ವಯಂ ಪರಮಾತ್ಮ है. ಅಂಡರ್ಲೈನ್. ನಮ್ಮ ಬಾಬಾ ಹೇಳ್ತಾರೆ ನಿಮ್ಮೆಲ್ಲರ ವ್ಯಕ್ತಿತ್ವವನ್ನ ತಯಾರು ಮಾಡುವಂಥವ್ರು, ರಚಿಸುವಂಥವ್ರು ಸ್ವಯಂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ತಂದೆ ಇದ್ದಾರಲ್ಲ, ಪರಮಾತ್ಮನೇ ಇರುವಾಗ ಎಂಥದನ್ನ ರಚಿಸಬಹುದು. ಅವರು ತನ್ನ ಮಕ್ಕಳನ್ನ ಯಾವ ರೂಪದಲ್ಲಿ ಮಾಡಬಹುದು, ತಮ್ಮ ಹಾಗೆ ಮಾಡ್ಕೊಳ್ತಾರೆ. आपकी सबसे बड़े ते बड़ी पर्सनालिटी है स्वप्न व संकल्प में भी संपूर्ण प्योरिटी. ತಮ್ಮ ಬಹಳ ದೊಡ್ಡ, ಅತಿ ದೊಡ್ಡ ಪರ್ಸನಾಲಿಟಿ ಯಾವುದು ಅಂದ್ರೆ ಸ್ವಪ್ನದಲ್ಲೂ ಸಂಕಲ್ಪದಲ್ಲೂ ಸಂಪೂರ್ಣ ಪವಿತ್ರತೆ ಅಂತಾರೆ ಬಾಬಾ. ಯಾವಾಗ ಆತ್ಮ ತನ್ನ ಸಂಪೂರ್ಣ ಪರಮ ಅವಸ್ಥೆಯನ್ನ ತಲುಪಿ ನಿರಂತರ ಅದೇ ಸ್ಥಿತಿಯಲ್ಲಿ ಸ್ಥಿತ ಆಗ್ತದೋ, ಕ್ಯಾರೆಕ್ಟರ್ ಒಳಗ ಕನಸಿನಲ್ಲಿ ಮನಸ್ಸಿನಲ್ಲಿ ಕೂಡ ಅಪವಿತ್ರೇ ಬರಲಾರ್ದು. ಒಂದ್ ವೇಳೆ ಬರ್ತಾ ಇದೆ, ಇನ್ನೂ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಡ್ರಾಮಾದ ಅನುಸಾರ ಅಂತಂದ್ರೆ ಅದು ನಾನು ಅಲ್ವೇ ಅಲ್ಲ. ಅದನ್ನ ನಿರಂತರ ಯಾವಾಗ ಬರ್ತದೋ ಚೆಕ್ ಮಾಡ್ಕೊಂಡು ಅದನ್ನ ತುರಂತ ಬಾಬಾರವರಿಗೆ ಅರ್ಪಣೆ ಮಾಡಿ ಏಕ್ದಮ್ ನಿಸ್ಸಂಕಲ್ಪ ಸ್ಥಿತಿಯೊಳಗ ನನ್ನ ಮೂಲ ಅವಸ್ಥೆಯಲ್ಲಿ ಬಾಬನ್ ಜೊತೆ ಕಂಬೈಂಡ್ ಆಗಿರುವುದೇ ಸಂಪೂರ್ಣ ಪವಿತ್ರತೆಯಾಗಿದೆ. इस प्यूरिटी के साथ साथ चेहरे और चलन में रूहानियत की भी पर्सनालिटी है. ಬಾಬಾ ಅಂತಾರೆ ನೀವ್ಯಾಕೆ ಸರ್ವಶ್ರೇಷ್ಠ ಇದ್ದೀರಿ ಅಂದ್ರೆ ಪವಿತ್ರತೆ ಜೊತೆಯಲ್ಲಿ ನಿಮ್ಮ ಚೆಹರೆಯ ಮೇಲೆ, ನಿಮ್ಮ ಚಲನೆಯೊಳಗ ಆತ್ಮೀಯ ವ್ಯಕ್ತಿತ್ವನೂ ಇದೆ. अपनी इस पर्सनालिटी में सदा स्थित रहो तो सेवा स्वतः होगी. ಅಂಡರ್ಲೈನ್. ಎಷ್ಟು ಅಂಡರ್ಲೈನ್ ಮಾಡಿದ್ರು ಕಮ್ಮಿ. ನಿಜವಾದ ಸೇವಾ ಏನು? ಆತ್ಮ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಿ, ಕ್ಯಾರೆಕ್ಟರ್ ಇಂದ ಡಿಟ್ಯಾಚ್ ಆಗಿ, ನನ್ನ ಆತ್ಮ ನಿರಾಕಾರ ಪರಂ ಪೂಜ್ಯ ಪರಮ ಆತ್ಮ ಪರಮಾತ್ಮನ ಸಂತಾನ ಅನ್ನುವಂಥ ತನ್ನ ಮೂಲ ಪವಿತ್ರ ಸ್ಥಿತಿಯಲ್ಲಿ, ಸ್ಮೃತಿಯಲ್ಲಿ ಸ್ಥಿತ ಆಗಿರೋದ್ರಿಂದ ನಿಮ್ಮಿಂದ ಸ್ವತಃ ಸೇವಾ ಆಗ್ತಂತಾರ. ಆಟೋಮೆಟಿಕ್ ಅವ್ರ ಉಪಸ್ಥಿತಿಯಿಂದ ಸೇವಾ ಆಗ್ತದ, ಆ ಆತ್ಮನ ವೈಬ್ರೇಷನ್ ಇಂದ ಸೇವಾ ಆಗ್ತದ, ಆತ್ಮನ ಶುಭ ಸಂಕಲ್ಪದಿಂದ ಸೇವಾ ಆಗ್ತದ. ಸೇವೆಗಾಗಿ ಓಡಾಡೋದು, ಟೆನ್ಷನ್ ಮಾಡ್ಕೊಳ್ಳೋದು, ಯಾಕೆ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವ ಮಾತನೇ ಇಲ್ಲ. 21ನೇ ಪಾಯಿಂಟ್, प्रत्यक्षता का सूर्य उदय तब होगा जब पवित्रता की शमा चारों ओर जलाएंगे. ಪ್ರತ್ಯಕ್ಷತೆಯ ಸೂರ್ಯನ ಉದಯ ಯಾವಾಗ ಆಗ್ತದಂದ್ರ ಯಾವಾಗ ಪವಿತ್ರತೆಯ ದೀಪ ಪ್ರಕಾಶ ನೀವು ಎಲ್ಲಾ ಕಡೆಗೂ ಹರಡಿಸ್ತೀರಿ. ಅಂದ್ರೆ ಶಿವ ಬಾಬಾ ಪ್ರತ್ಯಕ್ಷ, ಶಿವ ಬಾಬಾ ಮಹಾನ್ ಸೂರ್ಯ. ಸೂರ್ಯನ ಉದಯ ಯಾವಾಗ ಆಗ್ತದ? ಪ್ರತ್ಯಕ್ಷತೆಯ ಸೂರ್ಯನ ಉದಯ ಯಾವಾಗ ಆಗ್ತದಂದ್ರ ನಿಮ್ಮ ಪವಿತ್ರತೆಯ ಪ್ರಕಾಶ ಜ್ಯೋತಿ ಎಲ್ಲಾ ಕಡೆಗೆ ಬೆಳಗಿದಾಗ. जैसे वो क्षमा लेकर के चक्कर लगाते हैं, ऐसे पवित्रता की क्षमा चारों ओर जगमगा दो. ಹೇಗೆ ಜಗತ್ತಿನಲ್ಲೂ ಕೂಡ ಜಾತ್ರೆ ಸಮಯದೊಳಗ, ಸ್ಪೋರ್ಟ್ಸ್ನ ಸಮಯದೊಳಗ ಕೈಯಲ್ಲಿ ದೀಪವನ್ನ ಹಿಡಿದು ಓಡ್ತಿರ್ತಾರ, ಹಾಗೆ ಬಾಬಾ ಹೇಳ್ತಾರೆ ಎಲ್ಲಾ ಕಡೆ ಊರಲ್ಲಿ ಚಕ್ಕರ್ ಹಾಕ್ತಾರ. ಹಂಗೆ ಪವಿತ್ರತೆಯ ಜ್ಯೋತಿ ಅಂದ್ರೆ ಪವಿತ್ರತೆಯ ಒಂದು ಶಕ್ತಿ, ಸ್ಮೃತಿ
ಎಲ್ಲಾ ಕಡೆಯಲ್ಲಿ ಬೆಳಗಿದಾಗ ತಂದೆಯ ಪ್ರತ್ಯಕ್ಷತೆ ಆಗ್ತದೆ. ಆಗ ಜಗತ್ತಿನವರು ತಂದೆಯನ್ನ ತಿಳ್ಕೊಳ್ತಾರ. जितनी अचल पवित्रता की क्षमा होगी उतना सहज सभी बाबा को पहचान सकेंगे और पवित्रता की जय जयकार होगी. अंडरलाइन. ಎಷ್ಟು ಅಚಲ ಪವಿತ್ರತೆಯ ದೀಪ ಅಂದ್ರೇನು? ಈ ಮಾಯಾ ಮೈಂಡ್ ಆಗಾಗ ಇಷ್ಟೆಲ್ಲ ಸತ್ಯ ಜ್ಞಾನ ಇದ್ದ ಮೇಲೂ ಕೂಡ, ಪವಿತ್ರತೆಯ ಅನುಭವ ಮಾಡಿದ ಮೇಲೂ ಕೂಡ ಆಗಾಗ ಈ ನಾಟಕದ ಘಟನೆ ಮಾತು ಖರೆ ಅಂತ ತಿಳ್ಕೊಳ್ತದ. ಯಾರೋ ಏನೋ ಅಂದ್ರು ಫೋನ್ ಒಳಗೋ ಎದುರುಗಡೆಗೋ, ಇವ್ರು ಹಿಂಗಂದ್ರಲ್ಲ ಅಂದ್ರೆ ಹಿಂಗಂದ್ರು ಯಾರಿಗೆ? ಆತ್ಮಕನ್ಲಿಕ್ ಸಾಧ್ಯ ಇದೆ ಏನು? ಕ್ಯಾರೆಕ್ಟರ್ಗೆ ಅನ್ನೋದು ಕ್ಯಾರೆಕ್ಟರ್ ನಾನಲ್ವೇ ಅಲ್ಲ, ನನಗಂದ್ರು ಅಂತೀನತ್ತಂದ್ರ ಇದಕ್ಕಂತರ ಪವಿತ್ರತೆ ದೀಪ ಬೆಳಕು ಕಮ್ಮಾಗೋದು. ಅದಕ್ಕೆ ಯಾವಾಗ ಅಚಲವಾದ ಪವಿತ್ರತೆಯ ದೀಪ ನಿಮ್ದಾಗ್ತದೋ ಆಗ ಸಹಜವಾಗಿ ನಿಮ್ಮ ಮೂಲಕ, ನಿಮ್ಮ ಬೆಳಕಿನೊಳಗ ಭಗವಂತನ ಪ್ರತ್ಯಕ್ಷತೆ ಜಯ ಜಯಕಾರ ಆಗ್ತದೆ. ಅವ್ಯಕ್ತಿ ಶಾಲೆಯ 22ನೇ ಪಾಯಿಂಟ್, ಶ್ರೇಷ್ಠ ಕರ್ಮೋಂಕ ಫೌಂಡೇಶನ್ ಹೇ ಪವಿತ್ರತಾ. ಶ್ರೇಷ್ಠ ಕರ್ಮದ ಮೂಲ ಫೌಂಡೇಶನ್ನೇ ಆಗಿದೆ ಪವಿತ್ರತೆ. ಲೇಕಿನ್ ಪವಿತ್ರತಾ ಸಿರ್ಫ್ ಬ್ರಹ್ಮಚರ್ಯ ನಹಿ ಹೇ. ಅಂಡರ್ಲೈನ್. ನಾವು ಜೀವನದೊಳಗ ಕ್ಯಾರೆಕ್ಟರ್ ಒಳಗ, ನಮ್ಮ ಅಭಿನಯದೊಳಗ ಎಷ್ಟೋ ಬಾರಿ ಹೀಗೆ ತಿಳ್ಕೊತೀವಿ. ಅಭಿನಯ ಅಂತ ತಿಳ್ಕೊಳ್ಳದೆ ಇದು ನನಗೆ ಆಗ್ತಾ ಇದೆ, ನನ್ನ ಜೊತೆಗೆ ಆಗ್ತದೆ ಅಂತ ತಿಳ್ಕೊತಿದ್ದೀವಿ. ಅದಕ್ಕಾಗಿ ಕರ್ಮದ ಮೇಲೆ ನಾವು ಮೊರೆ ಹೋಗ್ತೀವಿ. ಏನಪ್ಪಾ ಕರ್ಮ, ನಮ್ದೇನ್ ಕರ್ಮ ಇರ್ಬೋದು ಅಂತ. ಅದಕ್ಕೆ ಬಾಬಾ ಅಂತ ಅನೇಕ ಕರ್ಮಗಳ ಕಾರಣದಿಂದಲೇ ದುಃಖಿಯಾಗಿರೋದ್ರಿಂದ ಶಿವಬಾಬಾ ನಮಗೆ ಶ್ರೇಷ್ಠ ಕರ್ಮವನ್ನ ಕಲಿಸ್ಕೊಡ್ತಿದ್ದಾರೆ. ಆದ್ರೆ ಶ್ರೇಷ್ಠ ಕರ್ಮದ ಫೌಂಡೇಶನ್ ಏನಾಗಿದೆ? ಬಾಬಾ ಅಂತ ಶ್ರೇಷ್ಠ ಕರ್ಮದ ಫೌಂಡೇಶನ್ ಏನು? ಪವಿತ್ರತೆ. ಆದ್ರೆ ಇದನ್ನೂ ಹೇಳ್ತಾರೆ ಬಾಬಾ, ಪವಿತ್ರತೆ ಅಂದ್ರೆ ಬ್ರಹ್ಮಚರ್ಯಕ್ಕನೇ ಪವಿತ್ರ ಅಂತ ತಿಳ್ಕೊಬೇಡ್ರಿ. ಅದೇ ಸಂಪೂರ್ಣ ಬ್ರಹ್ಮಚರ್ಯನೇ ಪವಿತ್ರತೆ ಅಲ್ಲ. ಯಹ ಭಿ ಶ್ರೇಷ್ಠ ಹೇ. ಬಾಬಾ ಹೇಳ್ತಾರೆ ಬ್ರಹ್ಮಚರ್ಯನೂ ಶ್ರೇಷ್ಠ ಇದೆ, ಅವಶ್ಯಕ್ಕಿದೆ. लेकिन मनसा संकल्प में भी अगर कोई आत्मा के प्रति विशेष लगाव या झुकाव हो गया, किसी आत्मा की विशेषता पर प्रभावित हो गए या उसके प्रति नेगेटिव संकल्प चले, ऐसे बोल या शब्द निकले जो मर्यादा पूर्वक नहीं है, तो उसको भी पवित्रता नहीं कहेंगे. अंडरलाइन. बाबा ಹೇಳ್ತಾರ, ಒಂದು ವೇಳೆ ನಿಮ್ಮ ಮನಸ್ಸಿನೊಳಗ, ನಿಮ್ಮ ಸಂಕಲ್ಪದೊಳಗ ಇಂಥ ಒಂದು ವಿಚಾರ ಹುಟ್ಟುತ್ತದ, ಏನಂತ? ಯಾವುದೋ ಆತ್ಮನ ಪ್ರತಿಯಾಗಿ ಒಂದು ವಿಶೇಷ ಪ್ರಭಾವಿತ ಆಗ್ತೀರಿ. ಅಂದ್ರ ಅವ್ರು ನಿಮಗೆ ಬಹಳ ಕೇರ್ ಮಾಡ್ತಾರಂತನೋ, ಅಥವಾ ಅವರು ಬಹಳ ವಿಶೇಷ ಘನತೆ ಉಳ್ಳವರು, ಅಂದ್ರೆ ಕ್ಯಾರೆಕ್ಟರ್ ಒಳಗ ಬಹಳ ವ್ಯಕ್ತಿತ್ವ ಉಳ್ಳವರು, ಧನವಂತರು, ದೊಡ್ಡ ಮನೆ ತಂದವರು, ಪದವಿ ಉಳ್ಳವರು ಏನೋ ಅದಾರ, ಅಥವಾ ಬಹಳ ಸುಂದರದಾರನೋ ಏನೋ ಅದಾರ, ಅಥವಾ ಅವರು ನಿಮ್ಗೆ ಮಗಳಿರ್ಬೋದು, ಮಗ ಇರ್ಬೋದು, ಏನೋ ಒಂದು ವಿಶೇಷ ಆಧಾರದ ಮೇಲೆ ನೀವು ಅವ್ರಿಗೆ ಪ್ರಭಾವಿತಿದ್ದೀರಿ ಅಂದ್ರೆ ಮನಸ್ಸಿನೊಳಗ ಅವ್ರದೇ ಮಾತು ನೆನಪಾಗ್ತದ, ಅವ್ರ ಮಾತು ಕೇಳ್ಬೇಕನ್ನಿಸ್ತದ, ನೋಡ್ಬೇಕನ್ನಿಸ್ತದ, ಭೇಟಿ ಆಗ್ಬೇಕನ್ನಿಸ್ತದ, ಅವರೇ ನಿಮ್ಗೆ ಬೇಕು ಅಂತ ಅನಿಸ್ತದ. ಇದಕ್ಕಂತರ ಪ್ರಭಾವಿತ ಆಗೋದು. ಯಾವುದೇ ಆತ್ಮನ ಪ್ರತಿಯಾಗಿ ಲಗಾವದ, ಜುಖಾವದ, ಆ ಕಡೆಗೆ ಆಕರ್ಷಣೆ ಅದ, ಅವರೇ ನೆನಪಾಗ್ತಾರತ್ತಂದ್ರ ಇದು ಸಂಪೂರ್ಣ ಪವಿತ್ರತೆ ಅಲ್ಲ ಅಂತಾರ. ಇದು ಪವಿತ್ರತೆನೇ ಅಲ್ಲ. ಹಾಗೂ ನೆಗೆಟಿವ್ ಸಂಕಲ್ಪ ನಡೀತದಂದ್ರೆ, ಅಂದ್ರೆ ಇವ್ರಂದ್ರೆ ಇಂಥವ್ರು, ಇವ್ರಂದ್ರೆ ಹಿಂಗ, ಅವ್ರ ಕಂಡ್ರೆ ನನಗಾಗುದಿಲ್ಲ, ಸೇರುವುದಿಲ್ಲ, ಈ ವಸ್ತು ಸೇರುವುದಿಲ್ಲ, ಈ ಊಟ ಸೇರುವುದಿಲ್ಲ, ಇದು ನನಗೆ ಆಗುದಿಲ್ಲ ಅಂತ ಅದ್ರ ಪ್ರತಿಯಾಗಿನೂ ಕೂಡ ನೆಗೆಟಿವ್ ಮಾತು, ಯಾರನ್ನೋ ಹಲ್ಲ ಹಿಡಿಯೋದು, ಯಾರೋ ಮನಸ್ಸಿನಾಗ ಹಿಡಿಯೋದು, ಯಾರನ್ನೋ ಬಹಳಷ್ಟು ಗುರಿ ಇಟ್ಕೊಳ್ಳೋದು, ಇವ್ರಂದ್ರೆ ಇಂಥವ್ರು ಅಂತ ಅವ್ರ ಬಗ್ಗೆನೇ ಮಾತಾಡೋದು, ಅವ್ರ ಬಗ್ಗೆನೇ ಚಿಂತನೆ ಮಾಡೋದು. ಐಸೆ ಬೋಲ್, ಅದನ್ನೂ ಕೂಡ ಪವಿತ್ರತೆ ಅಲ್ಲ ಅಂತಾರ ಬಾಬಾ. ಇದು ಪವಿತ್ರತೆ ಅಲ್ಲ. ಅಂದ್ಮೇಲೆ ನಿಮ್ ಬಾಯಿಂದ ಒಂದ್ ವೇಳೆ ಮರ್ಯಾದಾ ಪೂರ್ವಕ ಅಲ್ಲದ ಮಾತು ಬರ್ತದಂದ್ರೂ ಕೂಡ ಪವಿತ್ರತೆ ಅಲ್ಲ ಅಂತಾರ ಬಾಬಾ. ಅದಕ್ಕಾಗಿ ಈ ಪವಿತ್ರತೆ, ಯಾರ್ದಾದ್ರೂ ನೆಗೆಟಿವ್ ಭಾವನೆ ನನ್ನ ಮನಸ್ಸಿನಲ್ಲಿದೆ, ಅಥವಾ ಯಾರೋ ನನ್ನ ಬಹಳ ಆಕರ್ಷಕದಾರ, ನಾ ಏನೇ ಕರ್ಮ ಮಾಡ್ತೀನಿ ಅದು ಕುಕರ್ಮ ಆಗ್ತದೆ.
ಅದು ಕೆಟ್ಟ ಕರ್ಮನೇ ಆಗ್ತದ, ಅದು ಪಾಪ ಕರ್ಮ ಆಗ್ತದ, ಅದು ವಿಕರ್ಮದಲ್ಲಿ ಜಮಾ ಆಗ್ತದ. ಮತ್ತ ಆ ಕರ್ಮದ ಫಲ, ಆ ಸೈಕಲ್ ಮತ್ತ ಅದೇ ಸುಳಿಯಲ್ಲಿ ಸಿಕ್ಕಾಕೋಬೇಕಾಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಶ್ರೇಷ್ಠ ಕರ್ಮದ ಫೌಂಡೇಶನ್ನೇ ಪವಿತ್ರತೆಯಾಗಿದೆ. ಅಂದ್ಮೇಲೆ ಯಾವ ಆತ್ಮನ ಹಚ್ಕೊಳ್ಳೋದು ಇಲ್ಲ, ಯಾವ ಆತ್ಮನನ್ನ ಮನಸ್ಸಿನಲ್ಲಿ ನೆಗೆಟಿವ್ ಆಗಿ ಅವ್ರನ್ನ ಹಿಡ್ಕೊಳ್ಳೋದು ಅಲ್ಲ. ಎರಡರಿಂದಲೂ ಮುಕ್ತ ಆದಂಥ ವ್ಯಕ್ತಿತ್ವನೇ ನಿಜವಾದ ಪವಿತ್ರತೆಯ ವ್ಯಕ್ತಿತ್ವ ಆಗಿದೆ. ಅವ್ಯಕ್ತಿ ಶಾರೆಯ 23ನೇ ಪಾಯಿಂಟ್. इस ईश्वरीय सेवा में बड़े से बड़ा पुण्य है पवित्रता का दान देना. ಅಂಡರ್ಲೈನ್. ಈ ಈಶ್ವರೀಯ ಸೇವೆಯೊಳಗ ಏನ್ ಬಾಬನ್ ಸೇವಾ ಮಾಡ್ತಾ ಇದ್ದೀವಿ, ಇದ್ರಲ್ಲಿ ಬಹಳ ದೊಡ್ಡ ಪುಣ್ಯ ಯಾವುದಪ್ಪ ಅಂತಂದ್ರ ಪವಿತ್ರತೆ ದಾನ ಮಾಡೋದು. ಪವಿತ್ರ ಬನಾನಾ ಹಿ ಪುಣ್ಯ ಆತ್ಮ ಬನ್ನಾ ಹೇ. ಪವಿತ್ರ ಆತ್ಮ ಆಗೋದು ಮತ್ತೆ ಇನ್ನೊಬ್ಬ ಆತ್ಮನನ್ನು ಪವಿತ್ರ ಮಾಡುವುದೇ ನಿಜವಾದ ಪುಣ್ಯಾತ್ಮರು ಆಗೋದಾಗಿದೆ. ಕಿಸಿ ಆತ್ಮ ಕೋ ಆತ್ಮಘಾತ್ ಮಹಾಪಾಪ ಸೆ ಚುಡಾತೆ ಹೋ. ಅಪವಿತ್ರತಾ ಆತ್ಮ ಕಾ ಘಾತ್ ಹೇನಾ. ಬಾಬಾ ಅಂತಾರೆ, ಯಾವುದೇ ಒಂದು ಆತ್ಮ ಈಗ ಲೌಕಿಕದ ದೃಷ್ಟಿಯೊಳಗ ಯಾರೋ ಸೊಸೆ ಬಹಳ ತ್ರಾಸಾಗಿ ಜೀವಘಾತ ಮಾಡ್ಕೋತಾಳ. ಅದಕ್ಕೆ ಲೌಕಿಕದ ಭಾಷೆಯೊಳಗ ಆತ್ಮಹತ್ಯೆ ಅಂತಾರ. ಆಕಿ ಜೀವಘಾತ ಮಾಡ್ಕೋತಾಳ. ಆಕಿ ಮಾಡ್ಕೊಳ್ಳೋದನ್ನ ಉಳಿಸಿದ್ರಿ ಅಂತಂದ್ರ ಯಾರೋ ನದಿಗೆ ಹಾರ್ತಾರ, ಯಾರೋ ವಿಷ ತಗೊಳ್ತಾರ, ಆವಾಗ ಉಳಿಸ್ತೀರಿ. ಅದಕ್ಕೇನಂತಾರ, ಅವ್ರು ಜೀವನ ಕೊಟ್ರು ಅಂತ. ಅದಕ್ಕೆ ಜೀವಘಾತ ಅಂತಾರ, ಉಳಿಸೋರಿಗೆ ಜೀವನ್ ದಾನ ಅಂತಾರ. ಹಾಗೆ ಬಾಬಾ ಹೇಳ್ತಾರೆ, ಆತ್ಮಘಾತ ಮಾಡ್ಕೊಳ್ಳೋದು. ಆತ್ಮಘಾತ ಅಂತ ಎದಕ್ಕಂತಾರ, ನಿರಾಕಾರ ಪವಿತ್ರ ಆತ್ಮ ತನ್ನ ಮೂಲ ಸ್ವರೂಪವನ್ನ ಮರೆತು ಈ ದೇಹದ ಜಗತ್ತು, ದೇಹದ ಸಂಬಂಧ ಪದಾರ್ಥನೇ ಸತ್ಯ ಅಂತ ತಿಳ್ಕೊಳ್ತದತ್ತಂದ್ರ, ಕಾಮ ವಿಕಾರಕ್ಕೆ ವಶೀಭೂತ ಆಗ್ತದಂದ್ರ ಇದಕ್ಕೆ ಆತ್ಮಘಾತ ಅಂತಾರ ಬಾಬಾ. ಈ ಆತ್ಮಘಾತದಿಂದ ಉಳಿಸೋದೇ ಪವಿತ್ರತೆ ದಾನ ಮಾಡೋದಾಗಿದೆ. ಇದೇ ಪವಿತ್ರತೆ ಜೀವನ ದಾನ ಕೊಟ್ಟಂತೆ ಅಂತಾರ ಬಾಬಾ. ಯಾಕಂದ್ರೆ ಜೀವನ ಅಂತ ಎದಕ್ಕಂತಾರೆ, ಎಲ್ಲಿ ಪವಿತ್ರತೆ ಇದೆ ಅದು ಜೀವನ. ಅಪವಿತ್ರತೆ ಮೃತ್ಯುವಿಗಿಂತ ಕನಿಷ್ಠ ಆಗಿದೆ. ಕಿಸ್ಕಾ ದುಃಖ ಲೇಕರ್ ಸುಖ ದೇನಾ, ಯಹಿ ಸಬ್ಸೆ ಬಡೆ ತೇ ಬಡಾ ಪುಣ್ಯ ಕಾ ಕಾಮ್ ಹೇ. ಐಸೆ ಪುಣ್ಯ ಕರ್ತೆ ಕರ್ತೆ ಪುಣ್ಯಾತ್ಮ ಬನ್ ಜಾಯೆಂಗೆ. ಇನ್ನೊಬ್ಬರ ದುಃಖ ತೆಗೆದುಕೊಂಡು ಸುಖ ಕೊಡ್ತೀರಲ್ಲ, ಇದೇ ಬಹಳ ದೊಡ್ಡ ಪುಣ್ಯದ ಕಾರ್ಯ ಆಗಿದೆ. ಇಂಥ ಪುಣ್ಯಾತ್ಮರು ಆಗಿ. 24ನೇ ಪಾಯಿಂಟ್. ದುಃಖ ಅಶಾಂತಿ ಕಿ ಉತ್ಪತ್ತಿ अपवित्रता से होती है. ವಿಶೇಷ ಅಂಡರ್ಲೈನ್. ದುಃಖ ಅಶಾಂತಿಗೆ ಕಾರಣನೇ ಇದೆ ಅಪವಿತ್ರತೆ. ಯಾರೋ ಬಹಳ ಅಳ್ತಾರ, ಬಹಳ ದುಃಖಿ ಅದಾರ, ಬಹಳ ಅಶಾಂತ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋದು, ಡಿಪ್ರೆಷನ್ ಅಲ್ಲಿ ಹೋಗೋದು, ಮನಸ್ಸಿಗೆ ಹಚ್ಕೊಳ್ಳೋದು. ಅದೇನು ಬಹಳ ದೊಡ್ಡ ಏನು ಪಾಪ ಅನ್ನುವಂಗಿಲ್ಲ. ಪಾಪ ಏನ್ ಮಾಡೋದು ಬಿಡ್ರಿ, ದಯಾ ಮಾಡ್ಬೇಕು ಅಂತ ಬಾಯಿಯಿಂದ. ಬಾವಂತರ ದುಃಖ ಇದೆ, ಅಲ್ಲಿ ಅಶಾಂತಿ ಇದೆ, ಟೆನ್ಷನ್ ಇದೆ ಅಂತಂದ್ರೆ ಕಾರಣ ಅವರೊಳಗಿರುವ ಅಪವಿತ್ರತೆ. ಅಂದ್ರೆ ಈ ನಾಟಕ, ಈ ಸಂಬಂಧ, ನಾಟಕದೊಳಗಿನ ಪದಾರ್ಥಗಳು, ಘಟನೆಗಳು ಸತ್ಯ ಅಂತ ಅನುಭವ ಮಾಡ್ತಾರ. ಸತ್ಯ ಜ್ಞಾನದಿಂದ ವಂಚಿತ ಆಗ್ತಾರ. ಘಟನೆಗಳೇ ಸತ್ಯ ಅಂತ ತಿಳ್ಕೊಳ್ತಾರ. ಈ ಅಪವಿತ್ರತೆ ಕಾರಣದಿಂದ ಅವರಿಗೆ ದುಃಖ ಅಶಾಂತಿ ಅನುಭವ ಆಗ್ತದ. ಜಹಾ ಅಪವಿತ್ರತಾ ನಹಿ ವಹ ದುಃಖ ಶಾಂತಿ ಕಹಾಂ ಸೆ ಆಯಿ. ಎಲ್ಲಿ ಎಲ್ಲಿ ಅಪವಿತ್ರತೆನೇ ಇಲ್ಲ ಅಲ್ಲಿ ದುಃಖ ಅಶಾಂತಿ ಹೆಂಗ್ ಬರ್ತದಂತಾರ ಬಾಬಾ. ಅಪವಿತ್ರತೆ ಇಲ್ಲ ಅಂತಂದ್ರ ಅರ್ಥಾತ್ ಎಲ್ಲಿ ಇದು ನಾಟಕ ನಿಜ ಅಂತ ನಾ ತಿಳ್ಕೊಂಡೇ ಇಲ್ಲ, ಲಾಭ ಹಾನಿಯ ಚಿಂತೆ ನನಗಿಲ್ಲ, ಸುಖ ದುಃಖದ ಚಿಂತೆ ನನಗಿಲ್ಲ, ನಾ ನಿರಾಕಾರ ಸುಖ ಸ್ವರೂಪ ಶಾಂತ ಸ್ವರೂಪ ಆತ್ಮ ಇದೀನಿ ಅಂದ್ಮೇಲೆ ದುಃಖ ಎಲ್ಲಿಂದ ಬರಬೇಕು, ಅಶಾಂತಿ ಎಲ್ಲಿಂದ ಆಗ್ತದ. ಆಪ್ ಸಬ್ ಪತಿತ್ ಪಾವನ್ ಬಾಬಾ ಕೆ ಬಚ್ಚೆ ಮಾಸ್ಟರ್ ಪತಿತ್ ಪಾವನ್ ಹೋ. ನೀವೆಲ್ಲರೂ ಪತಿತ ಪಾವನ ತಂದೆಯ ಮಕ್ಕಳು, ಮಾಸ್ಟರ್ ಪತಿತ್ ಪಾವನ್ ಇದ್ದೀರಿ. ತೋ ಜೋ ಔರೋಂಕೋ ಪತಿತ್ ಸೆ ಪಾವನ್ ಬನಾನೆ ವಾಲೆ ಹೇ. ಯಾರು ಅನ್ಯರನ್ನು ಕೂಡ ಪತಿತರಿಂದ ಪಾವನ ಮಾಡೋರಿದ್ದಾರೆ, ವಹ ಸ್ವಯಂ ತೋ ಪಾವನ್ ಹೋಂಗೆ ಹಿ. ಅವರು ಸ್ವಯಂನೂ ಪಾವನೆ ಇರ್ತಾರೆ. ಐಸೆ ಪಾವನ್ ಪವಿತ್ರ ಆತ್ಮಾओं के पास ಸುಖ और ಶಾಂತಿ ಸ್ವತಃ ಹಿ ಹೇ. ಇಂಥ ಪವಿತ್ರ ಪಾವನ ಆತ್ಮರ ಹತ್ತಿರ ಸುಖ ಶಾಂತಿ ಸ್ವತಃ ಇರ್ತದ. ಬಾಬಾ ನಮಗೆ ಪ್ರಾಪರ್ಟಿ ರೂಪದಲ್ಲಿ ಕೊಟ್ಟಿದಾರ. ಅನುಭವ ಮಾಡುವುದಿಲ್ಲ ಅಂತಂದ್ರ ನಾವು ಸತ್ಯ ಸ್ವರೂಪವನ್ನ ಮರೆತು ಅಸತ್ಯ ನಾಟಕವನ್ನ ನಿಜ ಅಂತ ತಿಳ್ಕೊಂಡಿವತ್ತಂದ್ಮೇಲೆ ದುಃಖ ಆಗೋದು ಖಂಡಿತ.
सबसे बड़े ते बड़ी महानता ही है पावन बनना. ಅತಿ ದೊಡ್ಡ ಪವಿತ್ರತೆ, ಅತಿ ದೊಡ್ಡ ಮಹಾನತೆ ಏನು ಅಂತಂದ್ರೆ ಪಾವನರಾಗಿರೋದು. ಆಜ್ ಬಿ ಇಸಿ ಮಹಾನತಾ ಕೆ ಆಗೆ ಸಭಿ ಸಿರ್ ಜುಕಾತೆ. ಈ ಪವಿತ್ರತೆಯ ಮಹಾನತೆ ಎದುರುಗಡೆಗೆ ಇವತ್ತು ಎಂತಿಂತ ದೊಡ್ಡವರು ಕೂಡ ತಮ್ಮ ತಲೆಯನ್ನ ಬಾಗಿಸ್ತಾರೆ. ಅವ್ಯಕ್ತಿ ಇಶಾರೆ 25ನೇ ಪಾಯಿಂಟ್. ಅಪ್ನಾ ನಿಜಿ ಸ್ವರೂಪ್ ವರದಾನಿ ಸ್ವರೂಪ್ ಸದಾ ಸ್ಮೃತಿ ಮೇ ರಹೆ. ತಮ್ಮ ನಿಜವಾದ ಸ್ವರೂಪ ವರದಾನಿ ಸ್ವರೂಪ ಸದಾ ಸ್ಮೃತಿಯಲ್ಲಿರಲಿ. तो अपवित्रता व विस्मृति का नाम निशान समाप्त हो जाएगा. ತಮ್ಮೊಳಗಿರುವ ಅಪವಿತ್ರತೆ, ಈ ನಾಟಕ ನಿಜ ಅಂತ ತಿಳ್ಕೊಂಡು ಅದನ್ನ ಮನಸ್ಸಿಗೆ ಹಚ್ಕೊಂಡಿದೆಯಲ್ಲ, ಮನಸ್ಸು ಕಮ್ಜೋರ್ ಆಗಿದೆಯಲ್ಲ, ಈ ವಿಸ್ಮೃತಿಯ ನಾಮ್ ನಿಶಾನ್ ಕೂಡ ಇರುವುದಿಲ್ಲ ಅಂತಾರೆ ಬಾಬಾ. ಅಂದ್ರೆ ನಾ ಆತ್ಮ ಅನ್ನುವ ಸತ್ಯ ಮರೆತು ಡ್ರಾಮಾ ಸತ್ಯ ಅಂತ ತಿಳ್ಕೊಂಡು ಸತ್ಯತೆಯಿಂದ ವಿಸ್ಮೃತ ಆಗಿರೋದು ಕೂಡ ಹೊರಟು ಹೋಗ್ತದೆ. विस्मृति अपवित्रता क्या होती है? अब इसकी अविद्या होनी चाहिए. ಬಾಬಾ ಅಂತಾರ ಹೆಂಗ್ ಕೂಸಿದೆ, ಒಂದು 15 ದಿವಸದ ಕೂಸಿದೆ. ಆ ಕೂಸ್ ಎಚ್ಚರಿದ್ರೂ ನಿಶ್ಚಿಂತಿರ್ತದ, ಆ ಮಗು ಮಲಗಿದ್ರೂ ಕೂಡ ನಿಶ್ಚಿಂತಿದೆ, ಆ ಮಗು ಎಚ್ಚರಿದ್ರೂ ಸಂತುಷ್ಟಿದೆ, ಮಲಗಿದ್ರೂ ಸಂತುಷ್ಟಿದೆ. ಯಾಕೆ? ಮಗುವಿನೊಳಗ ಯಾವುದೇ ರೀತಿಯ ಈ ನಾಟಕದ ಐಡೆಂಟಿಟಿ ಇರೋದಿಲ್ಲ. ನಾನಂದ್ರೆ ದೇಹ, ನಾನಂದ್ರೆ ಕೂಸು, ನಾನಂದ್ರೆ ಇವ್ರ ಮನೆಯ ಮಗು, ಇವ್ರು ನಮ್ಮ ಅಪ್ಪ ಅಮ್ಮ, ಇವ್ರು ನನ್ನ ವಸ್ತು, ಇದು ಯಾವ ಪರಿಚಯ ಅದು ತನ್ನ ಜೊತೆಗೆ ಮಾಡ್ಕೊಂಡಿರೋದಿಲ್ಲ. ಅದಕ್ಕೆ ಅದು ಬಹಳ ಅವಿದ್ಯ. ನಂದು ನಾನು ಅನ್ನೋದು ಏನು ಅನ್ನೋದು ಅದಕ್ಕೆ ನಾಲೆಜೇ ಇರೋದಿಲ್ಲ. ಬಾಬಾ ಹೇಳ್ತಾರೆ ಆ ರೀತಿಯಾಗಿ ನೆನಪಾರುವುದು ಅಂದ್ರೆ ನಾ ಆತ್ಮ ಅನ್ನೋದೇನು ನೆನಪು ಹಾರ್ತಿದ್ದೀರಲ್ಲ, ಇದು ನಾಮ್ ನಿಶಾನೆ ಉಳಿಬಾರ್ದಂತಾರ ಬಾಬಾ. ಅಪವಿತ್ರತೆ ಅಂದ್ರೆ ಯಾವುದು? ನಾಟಕದೊಳಗಿನ ಮಾತು ನಾನಂತ ತಿಳ್ಕೊಂಡಿದ್ದೀನಿ, ದೇಹ ನಾನು, ಪದವಿ ನಾನು, ವ್ಯಕ್ತಿ ನಾನಂತ ತಿಳ್ಕೊಂಡಿನಿ. ಈ ಅಪವಿತ್ರತೆ ಹೆಸರು ಕೂಡ ಇರಬಾರ್ದು. ಅಷ್ಟು ಅವಿದ್ಯೆ ಆಗ್ಬೇಕಂತಾರ ಬಾಬಾ. ಕ್ಯೂಂಕಿ ಈ ಸಂಸ್ಕಾರ ಸ್ವರೂಪ ಆಪ್ಕಾ ನಹಿ ಹೇ. ವಿಸ್ಮೃತಿ ಆಗೋದು, ಅಪವಿತ್ರ ಆಗೋದು, ಇದು ಈ ಸ್ವಭಾವ, ಈ ಸಂಸ್ಕಾರ ನಿಮ್ದಲ್ಲ ಅಂತಾರ ಬಾಬಾ. ಅಂದ್ರೆ ನೀವು ಆತ್ಮಗಳದಲ್ಲ, ಬಲ್ಕಿ ಆಪ್ಕೆ ಪೂರ್ವ ಜನ್ಮ ಕಾ ಥಾ, ನಿಮ್ ಪೂರ್ವ ಜನ್ಮದ್ದಿತ್ತು. ಅಭಿ ಆ ಬ್ರಾಹ್ಮಣ ಹೋನಾ, ಈಗ ನೀವು ಬ್ರಾಹ್ಮಣರಿದ್ದೀರಲ್ಲ, ಏತು ಶೂದ್ರೋಂ ಕೆ ಸಂಸ್ಕಾರ ಸ್ವರೂಪ ಹೇ. ಮರೆಯೋದು, ಏನ್ ಮರೆಯೋದು? ನಾ ಆತ್ಮ ಅನ್ನೋದನ್ನು ಮರಿತೀರಿ ಅಂದ್ರೆ ಇದು ಶೂದ್ರ ಲಕ್ಷಣ. ನಾನು ಅಂದ್ರೆ ದೇಹ ಅಂತ ತಿಳ್ಕೊತೀರಂದ್ರೆ ಇದು ಅಪವಿತ್ರ ಲಕ್ಷಣ ಅಂತಾರ ಬಾಬಾ. ಇದು ಶೂದ್ರ ಲಕ್ಷಣ, ಇದು ನಿಮ್ದಲ್ಲ. ತೋ ಇಸ್ಕೋ ಕಹಾ ಜಾತಾ ಹೇ ನ್ಯಾರಾ ಪ್ಯಾರ. ಬಾಬಾ ಅಂತಾರ ಈ ನಾಟಕದಿಂದ ಭಿನ್ನ ನನಗ ಆತ್ಮ ಅಂತ ತಿಳ್ಕೊಳ್ಳೋದೇನಿದೆಯಲ್ಲ, ಈ ಕ್ಯಾರೆಕ್ಟರ್ ಒಳಗಿನ, ನನ್ನ ಕ್ಯಾರೆಕ್ಟರ್ ಒಳಗಿನ ಶೂದ್ರಪನ, ಈ ಮರಿವಿಕೆ, ಇದು ನಾನಲ್ಲ, ನಾನೇ ಮರಿತೀನಿ ನೋಡ್ರಿ, ನಾ ಮರ್ತೆ ನೋಡ್ರಿ ಅಲ್ಲ. ಮರೆಯುವುದು ಇದು ಶೂದ್ರಪನ, ಇದು ನಾನಲ್ಲ, ನಾನು ನಿರಾಕಾರ ಆತ್ಮ ಇದೀನಂತ ಅನ್ಕೊಳ್ಳೋದೇ ನ್ಯಾರ ಪ್ಯಾರ ಆಗೋದಾಗಿದೆ. ಅವ್ಯಕ್ತಿ ಶಾರೆಯ 26ನೇ ಪಾಯಿಂಟ್. ಜೈಸೆ ದೇಹ और ದೇಹಿ दोनों अलग अलग दो ವಸ್ತುವೇ है. ಹೇಗೆ ದೇಹ ಮತ್ತು ಆತ್ಮ ಎರಡು ಬೇರೆ ಬೇರೆಯಾಗಿವೆ. ಲೇಕಿನ್ ಅಜ್ಞಾನವಶ दोनों को मिला दिया. ಆ ಅಜ್ಞಾನ ವಶದಿಂದ ನೀವು ಎರಡು ಒಂದು ಮಾಡಿಬಿಟ್ಟಿರಿ ಅಂತ ಹೇಳ್ತಾರೆ ಬಾಬಾ. ಆತ್ಮನೇ ಬೇರೆ, ದೇಹನೇ ಬೇರೆ, ಆದ್ರೆ ಅಜ್ಞಾನಕ್ಕೆ ವಶವಾಗಿ ಅರ್ಥಾತ್ ಮಾಯೆಗೆ ವಶಭೂತಾಗಿ ಆತ್ಮ ದೇಹ ಎರಡು ಒಂದು ಮಾಡಿಬಿಟ್ರಿ. ಮೇರೆ ಕೋ ಮೇ ಸಮಜ್ ಲಿಯಾ ಅಂಡರ್ಲೈನ್. ನಾನು ನನ್ನದನ್ನ ನಾ ಅಂತ ತಿಳ್ಕೊಂಡೆ. ನನ್ನದು ಅಂತಂದ್ರೆ ನನ್ನದು ಅಂದ್ರೆ ದೇಹ, ನನ್ನದು ಅಂದ್ರೆ ವಸ್ತುಗಳು, ಸಂಬಂಧ, ಇವು ನಂದು, ನಾ ಅಲ್ಲ. ಆದ್ರೆ ನನ್ನದು ಯಾವ ದೇಹ ಇದೆ ಅದಕ್ಕ ನಾ ಅಂತ ತಿಳ್ಕೊಂಡ್ಬಿಟ್ಟೆ. और इसी गलती के कारण इतनी परेशानी, दुख और अशांति प्राप्त की है. ಬಾಬಾ ಅಂತಾರೆ ಇದೇ ತಪ್ಪಿನ ಕಾರಣದಿಂದ ಇಷ್ಟೊಂದು ಕಷ್ಟ, ಇಷ್ಟು ದುಃಖ, ಶಾಂತಿಯನ್ನ ಪ್ರಾಪ್ತ ಮಾಡ್ಕೊಂಡ್ರಿ ಅಂತಾರೆ ಬಾಬಾ. ಅಂಡರ್ಲೈನ್. ಬಹಳ ಗುಹ್ಯ ರಹಸ್ಯ ಬಾಬಾ ಓಪನ್ ಮಾಡ್ತಿದ್ದಾರೆ, ಬಹಳ ಗುಹ್ಯ ರಹಸ್ಯ. ಬಾಬಾ ಅಂತಾರೆ ತಪ್ಪು, ನಿಮ್ಮ ಕಷ್ಟಕ್ಕೆ, ನಿಮ್ಮ ದುಃಖಕ್ಕೆ, ನಿಮ್ಮ ಅಶಾಂತಿಗೆ ಕಾರಣ ಏನು? ನೀವು ಮಾಡಿರುವ ತಪ್ಪು. ಯಾವ ತಪ್ಪು? ಈ ನನ್ನ ದೇಹವನ್ನ ನಾನಾ ಅಂತ ತಿಳ್ಕೊಂಡೆ. ನಾನಂದ್ರ ರೇಣುಕಾ, ನಾನು ಅಂದ್ರ ಅಕ್ಕೋರು ಅಂತ ತಿಳ್ಕೊತೀನತ್ತಂದ್ರ ಈ ಅಕ್ಕೋರ್ ಅನ್ನುವಂಥ ಕ್ಯಾರೆಕ್ಟರ್ ಒಳಗ ರೋಗಿದೆ, ಚಿಂತಿದೆ, ಯಾರ್ದೋ ಮೂಲಕ ಅಪಮಾನ ಆಗೋದಿದೆ.
ಅವಾಗ ನಾ ತಿಳ್ಕೊತೀನಿ ನನಗ ಅಪಮಾನ ಆಯ್ತು, ನನಗೇ ರೋಗ ಬಂದಿದೆ, ನನಗೇ ಕಷ್ಟ ಬಂದಿದೆ, ಇದು ನಿಮ್ಮ ತಪ್ಪು ಅಂತಾರ ಬಾಬಾ. ಯಾಕಂದ್ರೆ ಅಜ್ಞಾನವಶವಾಗಿ ಮಾಯೆ ವಶಭೂತಾಗಿ ನಾನು ಆತ್ಮ ಅನ್ನೋದನ್ನ ನಾನು ದೇಹ ಅಂತ ತಿಳ್ಕೊಂಡಿರಿ, ಅದಕ್ಕೆ ಇಷ್ಟು ಕಷ್ಟದ ಅನುಭವ ಮಾಡ್ತೀರಿ. ऐसा ही यह अपवित्रता या विस्मृति के संस्कार है. ಇದಕ್ಕೇನಂತಾರೆ, ಇದಕ್ಕೆ ಅಪವಿತ್ರ ವಿಸ್ಮೃತಿಯ ಸಂಸ್ಕಾರ ಅಂತಾರ. ಇದು ಬ್ರಾಹ್ಮಣರ ಸಂಸ್ಕಾರ ಅಲ್ಲ, ಇದು ಶೂದ್ರರ ಸಂಸ್ಕಾರ. ಇನ್ಕೋ भी मेरा समझने से माया के वश हो जाते हो. ಒಂದ್ ವೇಳೆ ಈ ದೇಹದ ಪದಾರ್ಥಗಳನ್ನ ನಂದಂತ ತಿಳ್ಕೋತೀರಂದ್ರೇನೆ ಮಾಯೆಗೆ ವಶಭೂತ ಆಗ್ತಿರಂತಾರ ಬಾಬಾ. ಫಿರ್ ಪರೇಶಾನ್ ಹೋ ಜಾತೆ ಹೋ, ನಂತರ ಏನಾಗ್ಬಿಡ್ತೀರಿ, ಪರೇಶಾನ್ ಆಗ್ಬಿಡ್ತೀರಿ. ಅಯ್ಯೋ ಹೆಂಗ್ ಮಾಡ್ಲಪ್ಪ, ಹೆಂಗ್ ಮಾಡ್ಲಿ, ಹೊರಗೆ ಹೆಂಗ್ ಬರ್ಲಿ ಅಂತ ಒದ್ದಾಡ್ತೀರಿ. ವಿಸ್ಮೃತ ಆಗ್ಬಿಡ್ತೀರಿ, ತಮ್ಮ ಸತ್ಯ ಶಾಂತಿ ಪವಿತ್ರತೆಯಿಂದ ದೂರ ಆಗ್ಬಿಡ್ತೀರಿ ಅಂತಾರ ಬಾಬಾ. ಅವ್ಯಕ್ತ ಇಶಾರೆ 27ನೇಯ ಪಾಯಿಂಟ್. बाप समान बनना है या बाप के समीप जाना है. अपवित्रता अर्थात काम महाशत्रु स्वप्न में भी वार न करे. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ನೀವು ತಂದೆ ಸಮಾನ ಆಗಬೇಕು, ತಂದೆ ಸಮೀಪ ಬರಬೇಕು ಅಂದ್ರೆ ಅಪವಿತ್ರತೆ ಕಾಮ ಮಹಾಶತ್ರು ಸ್ವಪ್ನದಲ್ಲೂ ಕೂಡ ಯುದ್ಧ ಮಾಡಬಾರ್ದು. ಸದಾ ಭಾಯಿ ಭಾಯಿಕಿ ಸಹಜ ಸ್ವತಃ ಸ್ವರೂಪ ಹೋ. ಸದಾ ಭಾಯಿ ಅಂದ್ರೆ ನಮ್ಮಣ್ಣ ನಮ್ಮಕ್ಕ, ಅಕ್ಕೋರು ಅಣ್ಣೋರು, ನನ್ನ ಮಗ ಮಗಳಂತೂ ದೂರದ ಮಾತು, ಅಕ್ಕೋರು ಅಣ್ಣೋರು ಅಪ್ಪ ಅಮ್ಮ ಅಂತ ನೋಡ್ತೀವಲ್ಲ, ಇದೇನು, ಇದು ದೇಹ ಭಾನ, ದೇಹದ ಸಂಬಂಧ. ಎಲ್ಲರೊಳಗೂ ಕೇವಲ ನಿರಾಕಾರ ಆತ್ಮ ಕಾಣಿಸ್ಬೇಕಂತಾರ ಬಾಬಾ. ನಿರಾಕಾರ ರೂಪನೇ ಕಾಣಬೇಕು. ಇದಕ್ಕಂತಾರ ಸತ್ಯ ಪವಿತ್ರತೆ. आत्मा के असली गुण स्वरूप शक्ति स्वरूप स्थिति से नीचे नहीं आओ. ಭಾವಂತರ ತಮ್ಮ ಆತ್ಮನ ಅಸ್ಲಿ ಗುಣ ಅಸ್ಲಿ ಸ್ವರೂಪ ಶಕ್ತಿ ಸ್ವರೂಪ ಸ್ಥಿತಿ ಏನಿದೆಯಲ್ಲ ಅದರಿಂದ ಕೆಳಗೆ ಇಳಿಯಬೇಡ್ರಿ, ಕೆಳಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ, ನೀವು ನಿಮ್ಮ ಸೀಟ್ ಬಿಟ್ಟು ಕೊಡ್ಬೇಡ್ರಿ ಅಂತ ಹೇಳ್ತಾರೆ ಬಾಬಾ. 28ನೇಯ ಪಾಯಿಂಟ್. अब सबकी पहली प्रवृत्ति है अपनी देह की प्रवृत्ति, फिर है देह के संबंध की प्रवृत्ति. ಬಾಬಾ ಹೇಳ್ತಾರ, ತಮ್ಮದು ಮೊದಲನೇ ಪ್ರವೃತ್ತಿಯಾಗಿದೆ ದೇಹದ ಪ್ರವೃತ್ತಿ, ಎರಡನೆಯದು ದೇಹದ ಸಂಬಂಧಗಳ ಪ್ರವೃತ್ತಿ. तो पहली प्रवृत्ति देह की हर कर्मेंद्रियों को पवित्र बनाना है. ಅಂಡರ್ಲೈನ್ ವಿಶೇಷವಾದಂತಹ ಅಂಡರ್ಲೈನ್ ಮಾಡ್ಕೊಳ್ಳುವಂತ ಮಹಾವಾಕ್ಯ ಬಾಬಾ ಹೇಳ್ತಾರ. ನಮ್ ಜೀವನದಾಗ ನಾವೇನ್ ತಿಳ್ಕೊಂಡಿವಿ, ನಮ್ ಪ್ರವೃತ್ತಿ ಅದ ಅಲ್ರಿ, ಮಕ್ಕಳು ಹೊಟ್ಟಿ, ಕಾಕ ಮಾಮ, ಹೀಗೆ ನಮ್ಮಣ್ಣ ಅವ್ವ ಅಪ್ಪ ಅಂತ ನಾವು ತಿಳ್ಕೊತೀವಿ. ಅದನ್ನ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಹೋಗ್ಬೇಕು ಬರ್ಬೇಕು, ಕೂಡಿಡ್ಬೇಕು ಅಂತ ತಿಳ್ಕೊಂಡಿವಿ. ಬಾಬಾ ಅಂತಾರ, ಅದು ನಿಮ್ದು ಫಸ್ಟ್ ಪ್ರಯಾರಿಟಿ ಅಲ್ಲ, ಸೆಕೆಂಡ್ ಪ್ರಯಾರಿಟಿ. ಫಸ್ಟ್ ಪ್ರಯಾರಿಟಿ ಏನು, ದೇಹದ ಪ್ರವೃತ್ತಿ. ದೇಹದ ಪ್ರವೃತ್ತಿ ಅಂದ್ರೇನು, ಈ ದೇಹಕ್ಕೇನು ಕರ್ಮೇಂದ್ರಿಯಗಳದಾವ, ಈ ಕರ್ಮೇಂದ್ರಿಯಗಳನ್ನ ಮೊದಲು ನೀವು ಪಾವನ ಮಾಡ್ಬೇಕಂತಾರ ಬಾಬಾ. ನಾವು ಬಡದಾಡ್ತೀವಿ, ಮುಂಜಾನೆ ಎದ್ದ ತಕ್ಷಣನೇ ಬಾಗ್ಲ ತೆಗಿಬೇಕು, ಎಲ್ಲರನ್ನ ಎಬ್ಬಿಸ್ಬೇಕು, ಎಲ್ಲರಿಗೆ ಸ್ನಾನ ಮಾಡಿಸ್ಬೇಕು, ಪೂಜಾ ಮಾಡಿಸ್ಬೇಕು, ಮನೆ ಸ್ವಚ್ಛ ಮಾಡ್ಬೇಕಂತ ಹೇಳ್ತೀವಿ. ಇದು ನಿಮ್ ಸೆಕೆಂಡ್ ಪ್ರಯಾರಿಟಿ. ಫಸ್ಟ್ ಪ್ರಯಾರಿಟಿ ಏನು, ಫಸ್ಟ್ ದೇಹ ಕೊಟ್ಟ ನಿಮ್ಗ ದೇಹ ಸಿಕ್ಕಿದೆ, ಈ ದೇಹದ ಕರ್ಮೇಂದ್ರಿಯಗಳನ್ನು ಸ್ವಚ್ಛ ಮಾಡ್ಬೇಕಂತಾರ ಬಾಬಾ. ಹೆಂಗ್ ದೇಹಕ್ಕೆ ಸ್ನಾನ ಮಾಡಿಸ್ತೀವಿ ಹಂಗ ದೃಷ್ಟಿ, ತಮ್ಮ ಕಿವಿಗಳು ಕರ್ಣಗಳು ಏನ್ ಕೇಳ್ತಾವ, ಮಾತ್ ಏನ್ ಆಡ್ತೀವಿ, ಏನ್ ತಿಂತೀವಿ, ಈ ದೇಹಕ್ಕೆ ಏನ್ ಸ್ಪರ್ಶ ಮಾಡಿಸ್ತಿದ್ದೀವಿ, ಅದ್ರ ಶುದ್ಧೀಕರಣ ಬಹಳ ಅವಶ್ಯಕ ಇದೆ. ನಂತರ ದೇಹದ ಸಂಬಂಧಗಳನ್ನ ನೋಡ್ರಿ ಅಂತಾರ ಬಾಬಾ. जब तक देह की प्रवृत्ति को पवित्र नहीं बनाया है तब तक देह के संबंध की प्रवृत्ति चाहे हद की हो चाहे बेहद की हो उसको भी पवित्र नहीं बना सकेंगे. ವಿಶೇಷ ಅಂಡರ್ಲೈನ್. ಎಲ್ಲಿವರೆಗೆ ದೇಹದ ಪ್ರವೃತ್ತಿ ಪವಿತ್ರ ಮಾಡ್ಕೊಳ್ಳೋದಿಲ್ಲ, ನಿಮ್ಮ ದೇಹದ ಪ್ರವೃತ್ತಿ ಅಂತಂದ್ರೆ ಈ ಇಂದ್ರಿಯಗಳನ್ನ ಶಾಂತ ಶೀತಲ್ ಶುದ್ಧ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಾಮುಖ್ಯತೆ ಕೊಡೋದಿಲ್ವೋ, ಅಲ್ಲಿವರೆಗೆ ಈ ದೇಹದ ಸಂಬಂಧಗಳನ್ನ ಚೇಂಜ್ ಮಾಡ್ಬೇಕಂತಿರಲ್ಲ. ನನ್ನ ಮಗಳು ಚೇಂಜ್ ಮಾಡ್ಬೇಕು, ನನ್ನ ಮಗ ಚೇಂಜ್ ಆಗ್ಬೇಕು, ನನ್ನ ಪತಿ ಚೇಂಜ್ ಆಗ್ಬೇಕು, ಕುಡಿಯೋದು ಬಿಡಬೇಕು, ಸರಿ ದಾರಿ ಬರಬೇಕು, ಚೆನ್ನಾಗಿ ಓದಬೇಕು, ಆರೋಗ್ಯಶಾಲಿ ಆಗ್ಬೇಕಂತ ಏನ್ ಅನ್ಕೊಂಡಿದ್ದೀರಲ್ಲ, ಇವ್ರು ಸರಿಯಾಗಿ ಮಾತಾಡ್ಬೇಕು, ಹೊಂದ್ಕೋಬೇಕಂತ, ಅದೆಂದೂ ಚೇಂಜ್ ಆಗಕ್ ಸಾಧ್ಯ ಇಲ್ಲ ಅಂತಾರ ಬಾಬಾ. ಅದು ಲೌಕಿಕ ಇರ್ಲಿ, ಹದ್ದಿಂದಿರ್ಲಿ, ಬೇಹದ್ದಿಂದಿರ್ಲಿ, ಅದನ್ನು उसको ही पवित्र नहीं बना सकेंगे. ಅವರನ್ನು ನೀವು ಪವಿತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. तो पहले अपने आप से पूछो कि अपने शरीर रूपी घर को अर्थात संकल्पों को, बुद्धि को, नयनों को, मुख को रूहानी अर्थात पवित्र बनाया है. अंडरलाइन.
ಭಾವಾಂತರ ಮೊಟ್ಟ ಮೊದಲು ಈ ನಿಮ್ಮ ಮನೆ, ಈಗ ಬೇರೆದವ್ರ ಮನೆಗೆ ಹೋಗ್ಬೇಕು, ಮೊದ್ಲು ನಿನ್ ಮನೆ ಸರಿ ಇಟ್ಕೋ ಅಂತಾರ ಲೌಕಿಕದೊಳಗ. ಅಂದ್ಮೇಲೆ ನನ್ನ ಮೂಲ ಮನೆ ಯಾವುದು? ಆತ್ಮನಿಗೆ, ಆತ್ಮನ ಮನಸ್ಸಿಗೆ ಮೂಲ ಮನೆಯಾಗಿದೆ ಆತ್ಮನ ಸಂಕಲ್ಪಗಳು, ಆತ್ಮನ ಬುದ್ಧಿ, ಮತ್ತು ಕಣ್ಣುಗಳು ಅಂದ್ರೆ ದೃಷ್ಟಿ, ಅಂದ್ರೆ ಆಂತರಿಕ ಸೂಕ್ಷ್ಮ ದೃಷ್ಟಿ ಮತ್ತು ಸ್ಥೂಲ ದೃಷ್ಟಿ. ಸೂಕ್ಷ್ಮ ನಮ್ಮ ಆಂತರಿಕ ಮಾತುಗಳು ಮತ್ತು ನಮ್ಮ ಬಾಯಿಯಿಂದ ಮಾತಾಡುವ ಮಾತುಗಳು, ಇವು ಆತ್ಮೀಯ ಆಗಿದ್ದಾವೇನು, ಇವು ಪವಿತ್ರ ಆಗಿದ್ದಾವೇನು ಅಂತ ಚೆಕ್ ಮಾಡ್ಕೊಳ್ರಿ. ಇಂತಹ ಪವಿತ್ರ ಆತ್ಮರೇ ಮಹಾನ್ ಆಗಿದ್ದಾರೆ. ಅಂದ್ರೆ ಎಲ್ಲರಿಗೂ ಇರ್ತದ, ಮನೆ ಸ್ವಚ್ಛ ಮಾಡ್ಬೇಕು, ನೀಟ್ ಇಡಬೇಕು, ಬಟ್ಟೆಗಳು ನೀಟ್ ಇಡಬೇಕು, ಮನೆಯವ್ರನ್ನ ಕೇರ್ ಮಾಡ್ಬೇಕು, ಅವ್ರಿಗೆ ಅಡಿಗೆ ಮಾಡ್ಬೇಕು. ಭಾವಾಂತರ ಇದು ನಿಮ್ ಸೆಕೆಂಡ್ ಪ್ರಯಾರಿಟಿ ಇದೆ. ನಿಮ್ ಫಸ್ಟ್ ಪ್ರಯಾರಿಟಿ ಏನು? ನಿಮ್ಮನ್ನ ನೀವು ಶುದ್ಧ ಮಾಡ್ಕೊಳ್ಳೋದು. ನಿಮ್ ದೃಷ್ಟಿ, ನಿಮ್ ವೃತ್ತಿ, ನಿಮ್ಮ ಬುದ್ಧಿ, ನಿಮ್ ಸಂಕಲ್ಪ ಎಷ್ಟು ಸ್ವಚ್ಛ ಮಾಡ್ಕೊಂಡಿನಿ, ಎಷ್ಟು ಅಟೆನ್ಷನ್ ಕೊಟ್ಟಿನಿ ಅನ್ನೋದನ್ನ ನೋಡ್ಕೊಳ್ರಿ. ಅವಾಗ ಅವ್ರಿಗಂತಾರ ನಿಜವಾದ ಪವಿತ್ರ ಆತ್ಮ ಅಂತ ಹೇಳಿ. 29ನೇ ಪಾಯಿಂಟ್, पवित्रता संगम युगी ब्राह्मणों के महान जीवन की महानता है. ಈ ಪವಿತ್ರತೆಯು ಸಂಗಮ ಯುಗದ ಬ್ರಾಹ್ಮಣರ ಮಹಾನ್ ಜೀವನದ ಮಹಾನತೆಯಾಗಿದೆ. पवित्रता ब्राह्मण जीवन का श्रेष्ठ श्रृंगार आಗಿದೆ. जैसे स्थूल शरीर में ವಿಶೇಷ ಶ್ವಾಸ ಚಲನ ಅವಶ್ಯಕ है. ಹೇಗೆ ಸ್ಥೂಲ ಶರೀರದಲ್ಲಿ ಉಸಿರಾಡೋದು ಅವಶ್ಯಕ ಇದೆ, ಶ್ವಾಸ ನಹಿ ತೋ ಜೀವನ್ ನಹಿ, ಶ್ವಾಸನೇ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ऐसे ब्राह्मण जीवन का श्वास है पवित्रते. ब्राह्मण जीवनದ ಶ್ವಾಸನೆ ಆಗಿದೆ ಪವಿತ್ರತೆ. 21 जन्मों की प्रारब्ध का आधार अर्थात फाउंडेशन पवित्रता है. ನೆಕ್ಸ್ಟ್ 21 ಜನ್ಮಗಳ ಅರ್ಧ ಕಲ್ಪದ ಪ್ರಾಪ್ತಿಯ ಪ್ರಾರಬ್ಧದ ಆಧಾರನೂ ಆಗಿದೆ ಈ ಸಂಗಮದ ಸಮಯದ ಈ ಪವಿತ್ರತೆ ಫೌಂಡೇಶನ್ ಆಗಿದೆ ಅಂತಾರ ಬಾಬಾ. 30ನೇ ಪಾಯಿಂಟ್, जितनी पवित्रता है उतनी ब्राह्मण जीवन की पर्सनालिटी है. ಎಷ್ಟೆಷ್ಟು ಈ ಸಮಯದಲ್ಲಿ ಪವಿತ್ರತೆ ಇದೆಯೋ, ಅರ್ಥಾತ್ ಆತ್ಮದ ಸತ್ಯ ಹೈಯರ್ ಕಾನ್ಶಿಯಸ್ ನಲ್ಲಿ ಸ್ಥಿತ ಆಗಿರ್ತಿರೋ ಅಷ್ಟೇ ಬ್ರಾಹ್ಮಣ ಜೀವನದ ಪರ್ಸನಾಲಿಟಿ ಆಗಿದೆ. ಅಗರ್ ಪವಿತ್ರತಾ ಕಮ್ ತೋ ಪರ್ಸನಾಲಿಟಿ ಕಮ್ ಹೇ. ಆಂತರಿಕ ಸ್ಮೃತಿ, ಪವಿತ್ರ ಸ್ವರೂಪ, ಪವಿತ್ರತೆ ಎಷ್ಟು ಕಮ್ಮಿದೆಯೋ ಅಷ್ಟು ಪರ್ಸನಾಲಿಟಿನೂ ಕಮ್ ಅಂತಾರ ಬಾಬಾ. ये प्योरिटी की पर्सनालिटी सेवा में भी सहज सफलता दिलाती है. अंडरलाइन ಪರ್ಸನಾಲಿಟಿ ಮತ್ತು ಪವಿತ್ರತೆ. ಭಾವಾಂತರ ಪವಿತ್ರತೆ ಕಮ್ಮಿದ್ರೆ ಪರ್ಸನಾಲಿಟಿ ಕಮ್. ಹಂಗಾದ್ರೆ ಪವಿತ್ರತೆ ಬೇರೆ, ಪರ್ಸನಾಲಿಟಿ ಬೇರೆ. ಪವಿತ್ರತೆ ಏನು? ಸ್ಮೃತಿ, ನಾ ಆತ್ಮ ಯಾರಿದೀನಿ, ಎಂತಹ ಶ್ರೇಷ್ಠ ಆತ್ಮ ಇದ್ದೀನಿ ಅನ್ನುವಂಥ ಸ್ಮೃತಿಯ ಜೊತೆಗೆ ಯಾವುದು ನಾನಲ್ಲ, ದೇಹದ ಸಂಬಂಧ, ದೇಹದ ಕ್ಯಾರೆಕ್ಟರ್ ನಾನಲ್ಲ ಅನ್ನುವ ನನ್ನ ಮೂಲ ರೂಪದಲ್ಲಿ ಸ್ಥಿತ ಆಗೋದು ಪವಿತ್ರತೆ. ನನ್ನ ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಾಬನ್ ಸಂಘದಲ್ಲಿ ಇರುವುದು ನಿಜವಾದ ಪವಿತ್ರತೆ. ಪರ್ಸನಾಲಿಟಿ ಅಂದ್ರೆ ದೃಷ್ಟಿ, ವೃತ್ತಿ, ಭಾವನೆಗಳು ಕೂಡ ಪವಿತ್ರ ಆಗಿದ್ದಾಗ ಅದು ಪವಿತ್ರ ಪರ್ಸನಾಲಿಟಿ. ಒಂದು ವೇಳೆ ಪವಿತ್ರತೆಯ ಪರ್ಸನಾಲಿಟಿ ನಿಮ್ದಿತ್ತು ಅಂದ್ರೆ ನಿಮ್ಮಿಂದ ಸಹಜ ಸೇವಾ ಸಫಲತೆ ಆಗ್ತಂತಾರ ಬಾಬಾ. ಸೇವೆಗಾಗಿ ಬಹಳ ಟೆನ್ಷನ್ ಮಾಡ್ಕೊಳ್ಳುವ, ಸೇವೆಯಿಂದ ಓಡೋಡಿ ಸಂಬಂಧಗಳಿಂದ ದೂರ ಆಗುವ ಅವಶ್ಯಕತೆ ಇಲ್ಲ. ಸೇವೆಯೊಳಗೂ ಕೂಡ ಸಹಜ ಸಫಲತೆ ಪ್ರಾಪ್ತ ಆಗ್ತದೆ ಒಂದು ವೇಳೆ ಪವಿತ್ರತೆ ಮತ್ತು ಪವಿತ್ರತೆ ಪರ್ಸನಾಲಿಟಿ ಎರಡೂ ಇತ್ತು ಅಂದ್ರ. लेकिन यदि एक विकार के अंश मात्र है तो दूसरे साथी भी उसके साथ जरूर होंगे. ಒಂದೇ ಒಂದು ವಿಕಾರದ ಅಂಶ ಇದೆ ಅಂದ್ರೆ ಕ್ಯಾರೆಕ್ಟರ್ ಒಳಗೆ ಭಲೆ ಇನ್ನೂ ವಿಕಾರ ಇದೆ, ಆದ್ರೆ ಇದು ನಂದು, ನಾನಂದ್ರೆ ಕಮ್ಜೋರ, ನಾನಂತಂದ್ರೆ ಇರಿಟೇಟಿವ್, ನಾ ಅಂದ್ರೆ ಏನ್ ಮಾಡೋದು ಬಿಡು ಮರುಗೇಡಿ ಅಂತ ತಿಳ್ಕೊತೀನಂತಂದ್ರ ಒಂದ್ ಸಣ್ಣ ವಿಕಾರನು ನಿಮ್ಮೊಳಗ್ ಬಂತು ಅಂತಂದ್ರ ಅದ್ರ ಜೊತೆಗಾರರು ಬಂದ್ಬಿಡ್ತಾರಂತಾರ ಬಾಬಾ. ಜೈಸೆ ಪವಿತ್ರತಾ ಕ ಸುಖ ಶಾಂತಿ ಸೆ ಗೆಹರಾ ಸಂಬಂಧ ಹೇ. ಪವಿತ್ರತೆದು ಸುಖ ಶಾಂತಿ ಜೊತೆಗೆ ಬಹಳ ಘನಿಷ್ಠ ಸಂಬಂಧ ಇದೆ. ಅಂದ್ರೆ ಪವಿತ್ರತೆ ಎಲ್ಲಿದೆ ಅಲ್ಲಿ ಸುಖ ಶಾಂತಿ ಇದೆ. ಸುಖ ಶಾಂತಿಗಾಗಿ ಪುರುಷಾರ್ಥ ಮಾಡ್ಬೇಕಾಗಿಲ್ಲ. ಪವಿತ್ರ ಸ್ವರೂಪದಲ್ಲಿ ಇರೋದ್ರಿಂದ ಸುಖ ಶಾಂತಿ ಆಟೋಮೆಟಿಕ್ ಅನುಭವ ಆಗ್ತದೆ. ಅದೇ ರೀತಿಯಾಗಿ ऐसे अपवित्रता का भी 5 ವಿಕಾರೋं से गहरा संबंध है. ಬಾಬಾ ಹೇಳ್ತಾರೆ ಅಪವಿತ್ರತೆ ಎಲ್ಲಿ ಇದು ನಿಜ, ಇದು ನನ್ನ ಕಮ್ಜೋರಿ, ಇದು ನಾನೇ ಅಂತ ತಿಳ್ಕೊತೀನತ್ತಂದ್ರ ಅಲ್ಲಿ ಪಂಚ ವಿಕಾರಗಳದೂ ಕೂಡ ಬಹಳ ಡೀಪ್ ಸಂಬಂಧ ಇದೆ ಅಂತಾರ ಬಾಬಾ. इसलिए कोई भी विकार का अंश मात्र न रहे तब कहेंगे पवित्रता की पर्सनालिटी द्वारा सेवा करने वाले
ಅಂಡರ್ಲೈನ್ ಸೇವಾ ಮಾಡೋರು ಬಹಳ ಜನ ಇದ್ದಾರೆ, ಬಹಳ ವೆರೈಟಿ ಇದ್ದಾರೆ. ಕೆಲವರು ವಾಚಾದಿಂದ ಭಾಷಣದಿಂದ ಸೇವಾ ಮಾಡೋರು, ಕೆಲವರು ದುಡ್ಡಿನಿಂದ ಸೇವಾ ಮಾಡೋರು, ಕೆಲವರು ಸೆಂಟ್ರ್ ಕಟ್ ಸೇವಾ ಮಾಡೋರು, ಕೆಲವರು ತನುವಿನಿಂದ ಸೇವಾ ಮಾಡೋರು, ಕೆಲವರು ತಮ್ಮಲ್ಲಿರೋ ವಸ್ತುಗಳನ್ನ ನೀಡಿ ಸೇವಾ ಮಾಡುವಂಥವ್ರು, ಕೆಲವರು ತಮ್ಮ ಸಂಪರ್ಕದಲ್ಲಿ ಸಂಬಂಧದ ಮೂಲಕ ಸೇವಾ ಮಾಡುವಂಥವ್ರು. ಆದ್ರೆ ಅತಿ ಶ್ರೇಷ್ಠ ಸೇವಾದಾರಿ ಯಾರು ಅಂತಂದ್ರೆ ಎಲ್ಲ ವಿಕಾರಗಳ ಅಂಶ ಮಾತ್ರದಿಂದಲೂ ಕೂಡ ಪರೆಯಾಗಿ ತನ್ನ ಮೂಲ ಪವಿತ್ರತೆಯ ಪರ್ಸನಾಲಿಟಿಯ ಮೂಲಕ ಏನ್ ಸೇವಾ ಮಾಡ್ತಾರಲ್ಲ, ಇದು ನಿಜವಾದಂತ ಸೇವಾ ಅಂತ ಹೇಳ್ತಾರೆ ಬಾಬಾ. 31ನೇಯ लास्ट पॉइंट आಗಿದೆ, विशेष आत्माओं या महान आत्माओं को देश की या विश्व की पर्सनालिटी कहते हैं. अंडरलाइन ವಿಶೇಷ ಸರ್ಕಲ್ ಮಾಡುವಂತಹ ಮಹಾವಾಕ್ಯ, ಬಹಳ ಮೀಟಿ, ಬಹಳ ಗುಹ್ಯ ರಹಸ್ಯ ತುಂಬಿರುವಂತಹ ಮಹಾವಾಕ್ಯ ಇದು. ವಿಶೇಷ ಆತ್ಮ, ಯಾರು ಮಹಾನ್ ಆತ್ಮ ಇದ್ದಾರಲ್ಲ ಅವರು ದೇಶ ವಿಶ್ವದ ಪರ್ಸನಾಲಿಟಿ ಅಂತ ಹೇಳ್ತಾರ. ಆ ಕ್ಯಾರೆಕ್ಟರ್ ಒಳಗ ಈ ವಿಶ್ವ ನಾಟಕದಲ್ಲಿ ನಾವು ಹೇಳ್ತೀವಿ ಇವರು ಮಹಾನ್, ಇವರು ಮಹಾನ್, ಇವರು ಮಹಾನ್ ಅಂತ. ಆದ್ರೆ ಬಾಬನ್ ದೃಷ್ಟಿಯೊಳಗ, ಬಾಬನ್ ಲೋಕದೊಳಗ ಯಾರು ಮಹಾನ್, ಯಾರು ವಿಶೇಷ ಪರ್ಸನಾಲಿಟಿ ಉಳ್ಳವರು ಅಂತಂದ್ರೆ ಪವಿತ್ರ ಆತ್ಮರು. पवित्रता की पर्सनालिटी अर्थात हर कर्म में महानता और विशेषता. ಪವಿತ್ರತೆ ಪರ್ಸನಾಲಿಟಿ ಅಂದ್ರೇನು? ಪ್ರತಿ ಕರ್ಮದಲ್ಲಿ ಮಹಾನತೆ ಮತ್ತು ವಿಶೇಷತೆ. रूहानी पर्सनालिटी वाले आत्माएं अपनी एनर्जी, समय, संकल्प वेस्ट नहीं गंवाते. ಆತ್ಮೀಯ ಘನತೆ ಉಳ್ಳಂತ ಆತ್ಮರು ತಮ್ಮ ಶಕ್ತಿಯನ್ನ, ತಮ್ಮ ಸಮಯವನ್ನ, ಸಂಕಲ್ಪಗಳನ್ನ ವ್ಯರ್ಥವಾಗಿ ಕಳೆಯುವುದಿಲ್ಲ. ಸಫಲ್ ಕರ್ತೆ ಹೇ, ಅವರೆಲ್ಲವನ್ನ ಸಂಗಮಯುಗದಲ್ಲಿ ಸಫಲ್ ಮಾಡ್ಕೊಳ್ತಾರೆ ವಿಶ್ವ ಕಾರ್ಯದೊಳಗ. ऐसी पर्सनालिटी वाले कभी भी छोटी छोटी बातों में अपने मन बुद्धि को बिजी नहीं रखते. ಇಂಥ ಪವಿತ್ರತೆಯ ಘನತೆ ಉಳ್ಳಂತ ವಿಶ್ವಪ್ರಸಿದ್ಧ ಆತ್ಮರು, ವಿಶ್ವಪ್ರಸಿದ್ಧ ಅಂದ್ರೆ ಲೌಕಿಕದಲ್ಲಿ ಎಲ್ಲಾರು ಹೊಗಳಿ ನಮ್ಮ ಕ್ಯಾರೆಕ್ಟರ್ನ ಹೆಸರು. ಈಗ ರೇಣುಕಾ ಅಕ್ಕೋರ್ ಮಹಾನ್ ಮಹಾನ್ ಅಂತ ವಿಶ್ವದಲ್ಲಿ ಬೆಳಗುವುದು ವಿಶ್ವದ ಪರ್ಸನಾಲಿಟಿ ಅಲ್ಲ, ಬಾಬನ ಹೃದಯದಲ್ಲಿ ಇರುವಂಥವರು, ಸತ್ಯ ಆತ್ಮ ಸ್ವರೂಪದಲ್ಲಿ ಇರುವಂಥವರು ವಿಶ್ವದ ಪರ್ಸನಾಲಿಟಿ ಬಾಬಾರ ಲೋಕದೊಳಗ. ಅಂದಮೇಲೆ ಬಾಬಾ ಹೇಳ್ತಾರೆ, ಇಂಥ ಆತ್ಮ ಎಂದೂ ಕೂಡ ತಮ್ಮ ಸಮಯ, ಸಂಕಲ್ಪ, ಶಕ್ತಿ ಎಲ್ಲೂ ಕಳ್ಕೊಳ್ಳೋದಿಲ್ಲ. ಸಣ್ಣ ಸಣ್ಣ ಮಾತಿನಲ್ಲಿ ತಮ್ಮ ಬುದ್ಧಿಯನ್ನ ಬ್ಯುಸಿ ಇಡೋದಿಲ್ಲ ಅಂತಾರೆ ಬಾಬಾ. ಅಂದ್ರೆ ಇದರ ಅರ್ಥ ಬರೀ ಟೋಲಿ ಮಾಡದೆ, ಮನಿ ಸರಿ ಮಾಡದೆ, ಮಕ್ಕಳು ಸರಿ ಮಾಡದೆ, ಮ್ಯಾರೇಜ್ ಮೇಂಟೈನ್ ಮಾಡದೆ, ಅನೇಕರ ಸಂಬಂಧ ಮೇಂಟೈನ್ ಮಾಡದೆ, ಸೆಂಟರ್ ನೀಟಿಟ್ಟೆ, ಮನಿ ನೀಟಿಟ್ಟೆ, ಬರೀ ಆ ಪ್ರೋಗ್ರಾಮ್ ಅಟೆಂಡ್ ಮಾಡದೆ, ಇದನ್ನ ಮಾಡಿ ಡ್ರಾಮಾದಲ್ಲಿ ಮಾಡೋದಿದೆ ಮಾಡೋದು. ಡ್ರಾಮಾ ಈ ಕ್ಯಾರೆಕ್ಟರ್ ಮೂಲಕ ಎಲ್ಲಿ ಪ್ರೋಗ್ರಾಮ್ ಕರ್ಕೊಂಡು ಹೋಗ್ತದೋ, ಮದುವೆ ಕರ್ಕೊಂಡು ಹೋಗ್ತದೋ, ಈ ಕ್ಯಾರೆಕ್ಟರ್ನ ಮೂಲಕ ಟೋಲಿ ಮಾಡಿಸ್ತದೋ, ಪ್ರೋಗ್ರಾಮ್ ಅರೇಂಜ್ ಮಾಡಿಸ್ತದೋ, ಏನ್ ಮಾಡಿಸ್ತದ. ಆದ್ರೆ ಕ್ಯಾರೆಕ್ಟರ್ನ ಮೂಲಕ ಕರ್ಮಗಳಾಗುವುದು ಬೇರೆ, ಈ ಬುದ್ಧಿ ಮನಸ್ಸನ್ನ ಅದರಲ್ಲಿ ಸಿಗಿಸುವುದು ಬೇರೆ. ಎರಡು ಬಹಳ ವಾಸ್ಟ್ ಡಿಫರೆಂಟ್ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪವಿತ್ರತೆ ಪರ್ಸನಾಲಿಟಿ ಉಳ್ಳಂತ ಆತ್ಮಗಳು ಸಣ್ಣ ಸಣ್ಣ ಮಾತಿನಲ್ಲಿ ತಮ್ಮ ಸಮಯ, ಶಕ್ತಿ, ಸಂಕಲ್ಪ ವೇಸ್ಟ್ ಮಾಡೋದಿಲ್ಲ. ಸಣ್ಣ ಸಣ್ಣ ಮಾತಿನಲ್ಲಿ ಬುದ್ಧಿ ಬೀಜಿ ಇಡೋದಿಲ್ಲ. ಅವರು ಯಾವತ್ತೂ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಪರಮ ಅವಸ್ಥೆಯಲ್ಲಿ ತಮ್ಮ ಸಮಯವನ್ನ ಸಫಲಗೊಳಿಸ್ಕೋತಾರೆ. ವಿಶ್ವದ ಸೇವೆಯನ್ನು ಈ ರೂಪದಲ್ಲಿ ಮಾಡ್ತಾರೆ ಹೊರತಾಗಿ ಇದು ಯಾಕೆ ಒಡಿತು, ಇದು ಯಾಕೆ ಹಿಂಗಾಯ್ತು, ಹಂಗಾಯ್ತು ಅಂತ ಸಣ್ಣ ಸಣ್ಣ ಮಾತಿನೊಳಗ ಅವರು ತಮ್ಮ ಸಮಯವನ್ನ, ಬುದ್ಧಿಯನ್ನ ವ್ಯರ್ಥವಾಗಿ ಕಳ್ಕೊಳ್ಳೋದಿಲ್ಲ. ಈ ರೀತಿ ಬಾಬಾ ಈ ಮೇ ತಿಂಗಳಲ್ಲಿ ಅವ್ಯಕ್ತ ಇಶಾರೆಯೊಳಗ ಆತ್ಮೀಯ ಘನತೆ ಹಾಗೂ ಪವಿತ್ರತೆಯ ವ್ಯಕ್ತಿತ್ವವನ್ನ ಧಾರಣೆ ಮಾಡ್ಕೊಳ್ಳೋದಕ್ಕಾಗಿ ನಾವು ಆತ್ಮಗಳಿಗಾಗಿ ವಿಶೇಷ ಇಶಾರಾ ಅಂತಂದ್ರೆ ಲೌಕಿಕ ದೃಷ್ಟಿಯೊಳಗ ಕನ್ಸನ್ನೆ ಮಾಡೋದು, ಬಾಯಿ ಸನ್ನೆ ಮಾಡೋದು, ಅದರಿಂದ ಅವ್ರು ತಿಳ್ಕೊಂಡ್ಬಿಡ್ತಾರ, ಸನ್ನೆ ಮಾಡೋದು ಅಂತ. ಹಂಗ ಬಾಬಾ ಇಶಾರಾ ಕೊಡ್ತಿದ್ದಾರೆ, ಮಕ್ಕಳೇ ಸಂಗಮದ ಸಮಯ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ. ಅರ್ಥಾತ್ ನೀವು ನಿಮ್ಮ ಸಂಪೂರ್ಣತೆಯನ್ನ, ನಿಮ್ಮ ಪವಿತ್ರತೆ ಪರ್ಸನಾಲಿಟಿಯನ್ನ ವಾಪಸ್ ಧಾರಣೆ ಮಾಡ್ಕೊಳ್ರಿ. ಬಾಬಾರವರನ್ನ ಪ್ರತ್ಯಕ್ಷ ಮಾಡ್ರಿ ಮತ್ತು ನಿಮ್ಮ ಸಂಪೂರ್ಣತೆಯನ್ನ ತಲುಪಿ ಸಮಯವನ್ನ ಸಮೀಪ ತಗೊಂಡು ಬನ್ರಿ ಅನ್ಲಿಕ್ಕೆ ಬಾಬಾ ಇಶಾರಾ ಕೊಡ್ತಾ ಪವಿತ್ರತೆಯ ಮಹಾನತೆಯ ಒಂದು ಘನತೆಯ ಬಗ್ಗೆ ಇಷ್ಟು ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಂಡು ಸೂಕ್ಷ್ಮ ರೀತಿಯ ಸೇವೆಯನ್ನ ಮಾಡಿ ಸದಾ ಬಾಬಾರ ಹೃದಯವನ್ನ ಗೆದಿಯುವಂತ ಆತ್ಮ ನಾವಾಗಬೇಕಾಗಿದೆ. ಓಂ ಶಾಂತಿ.